ಶುದ್ಧವಾದ ಈ ಆಲಯಕ್ಕೆ ಆರಾಧನೆಗಾಗಿ ಕೂಡಿ ಬಂದ ನಮ್ಮೆಲ್ಲರನ್ನ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಬಲಪಡಿಸಲಿ. ಹಲ್ಲೆಲೂಯಾ. ನಾವು ಬೇಗ ಬೇಗ ದೇವರ ವಾಕ್ಯದ ಕಡೆಗೆ ಹೋಗೋಣ. ಸತ್ಯವೇದ ಹೇಳ್ತದೆ, ದೇವರ ಮಕ್ಕಳಾಗಿರತಕ್ಕ ನಾವು ಕ್ರಿಸ್ತನ ಮನೆಯಲ್ಲಿ ಒಳ್ಳೆಯ ಮನೆವಾರ್ತೆಯವರಾಗಿರಬೇಕು ಅಂತ ಭಕ್ತನಾದ ಪೌಲ್ ತೀತನಿಗೆ ಬರೀತಾನೆ. ಒಳ್ಳೆಯ ಮನೆವಾರ್ತೆಯವರು ಅಂದರೆ ಶುಭ ಸಂದೇಶವನ್ನು ಎನಿ ಟೈಮ್ ಸಾರುತ್ತಾ, ಮಾತನಾಡುತ್ತಾ, ಅದರ ಬಗ್ಗೆ ಯೋಚಿಸುತ್ತಾ, ಅದನ್ನು ಧ್ಯಾನ ಮಾಡ್ತಾ, ಅದರಲ್ಲೇ ಮುಳುಗಿ ಹೋಗಿರಬೇಕು ಅಂತ ಭಕ್ತನಾದ ಪೌಲ್ ಬರೀತಾನೆ. ದೇವಜನರಾದ ನಾವು ಏನನ್ನು ಯೋಚನೆ ಮಾಡಬೇಕು ಅಂದರೆ ಶುಭವಾರ್ತೆಯ ಬಗ್ಗೆ, ಶುಭ ಸಮಾಚಾರದ ಬಗ್ಗೆ, ಶುಭ ಕಾರ್ಯಗಳ ಬಗ್ಗೆ, ದೇವರ ರಾಜ್ಯದ ಬಗ್ಗೆ, ದೇವರ ಕಾರ್ಯದ ಬಗ್ಗೆ, ನಿಮ್ಮ ರಕ್ಷಕನ ಬಗ್ಗೆ ಹಗಲು ರಾತ್ರಿ ಧ್ಯಾನ ಮಾಡಬೇಕು ಅಂತ ಭಕ್ತನಾದ ಪೌಲ್ ಬರೀತಾನೆ. ಅದಕ್ಕೆ ಒಳ್ಳೆ ಮನೆ ವಾರ್ತೆಯವನಾಗಿರಬೇಕು ಅಂತ ಸತ್ಯವೇದ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಒಂದು ಸಾಮ್ಯವನ್ನು ಕುರಿತು ದೇವರ ವಾಕ್ಯದಲ್ಲಿ ಮಾತನಾಡಲ್ಪಟ್ಟಿದೆ. ಒಬ್ಬ ಯಜಮಾನ ಅವನು ದೂರ ದೇಶಕ್ಕೆ ಹೋಗ್ತಾ ಇದ್ದಾನೆ. ದೂರ ದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವನು ಆಳುಗಳಿಗೆ ಕರೆದು ಒಬ್ಬನಿಗೆ 10 ತಲಾಂತು, ಒಬ್ಬನಿಗೆ 5 ತಲಾಂತು, ಇನ್ನೊಬ್ಬನಿಗೆ 15 ತಲಾಂತನ್ನು ಅವನು ಕೊಟ್ಟು ಹೇಳ್ತಾನೆ, ನಾನು ದೂರಕ್ಕೆ ಪ್ರಯಾಣ ಮಾಡ್ತಾ ಇದ್ದೇನೆ, ನಾನು ವಾಪಸ್ ಬರುವಾಗ, ನಾನು ಹಿಂತಿರುಗಿ ಬರುವಾಗ 15 ಕೊಟ್ಟಿದ್ದೀನಲ್ಲ ಅವನು ಡಬಲ್ ಮಾಡಬೇಕು, 10 ಕೊಟ್ಟಿದ್ದೀನಲ್ಲ ಅವನು ಡಬಲ್ ಮಾಡಬೇಕು, 5 ಕೊಟ್ಟಿದ್ದೀನಲ್ಲ ಅವನು ಡಬಲ್ ಮಾಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಯಜಮಾನನನ್ನು ಯಾರನ್ನ ಕುರಿತು ಮಾತನಾಡುತ್ತೆ ಅಂದರೆ ಯೇಸು ಕ್ರಿಸ್ತನನ್ನು ಕುರಿತು ಮಾತನಾಡ್ತದೆ. ಆ ಯಜಮಾನನ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾನೆ, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತಾ ಇದ್ದೇನೆ, ನಾನು ಹೋಗೋದು ನಿಮಗೆ ಹಿತಕರವಾಗಿದೆ, ಆದ ಕಾರಣ 15 ಮತ್ತು 10 ಮತ್ತು 5 ಹಣ ಅಲ್ಲ ರೀ, ಅದು ತಲಾಂತು ಅಂತ ದೇವರ ವಾಕ್ಯ ಹೇಳ್ತದೆ. ಆ ತಲಾಂತನ್ನು ನನ್ನ ಸಭೆಗೆ, ನನ್ನ ವಿಶ್ವಾಸಿಗಳಿಗೆ, ನನ್ನ ಮಕ್ಕಳಿಗೆ ನಾನು ಕೊಟ್ಟು ಹೋಗ್ತಾ ಇದ್ದೇನೆ. ಅದನ್ನು ನೀವೇನು ಮಾಡಬೇಕು, ನಾನು ಬರುವಾಗ ಮಲ್ಟಿಪ್ಲೈ ಮಾಡಿ ತೋರಿಸಬೇಕು. ಸೋಂಬೇರಿಯಾಗಿರಬಾರ್ದು, ಬಲಹೀನರಾಗಿ ಇರಬಾರ್ದು. ನಿಮಗೆ ಬಲ ಕೊಡೋದು ನಾನು, ನಿಮಗೆ ಧೈರ್ಯ ಕೊಡೋದು ನಾನು, ನಿಮ್ಮನ್ನು ಆಶೀರ್ವಾದ ಮಾಡೋದು ನಾನು. ನನ್ನ ಕೆಲಸಕ್ಕೆ ನೀವು ಬಂದ ನಿಮಿತ್ತ, ನನ್ನ ಮನೆಗೆ ಬಂದ ನಿಮಿತ್ತ, ನನ್ನ ಮಕ್ಕಳಾದ ನಿಮಿತ್ತ ನಾನು ಕೊಡುವಂಥ ತಲಾಂತು ಅದು ನಿತ್ಯ ಜೀವದ ತಲಾಂತು. ಅದಕ್ಕೆ ಜೀವ ಹೋಗುವಂಥ ಕಾರ್ಯ ಅಲ್ಲ, ಅದು ನಿಮಗೂ ನಿಮ್ಮಲ್ಲಿರ್ತಕ್ಕ ಕಾರ್ಯಗಳಿಗೂ ಜೀವ ತರುವಂಥದ್ದು. ಆದ ಕಾರಣ ನಾನು ಯಾರಿಗೆ ಯಾವ ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿಗೆ ತಕ್ಕಂಥ ತಲಾಂತನ್ನು ಕೊಡ್ತಾ ಇದ್ದೇನೆ. ನಿಮಗೆ ಕೊಟ್ಟು ಬಹಳ ದೂರ ಹೋಗ್ತಾ ಇದ್ದೇನೆ. ಹೋಗಿ ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ದಿನ ನಾನು ಬರಲಿಕ್ಕಿದ್ದೇನೆ. ಬರುವಂಥ ಸಂದರ್ಭದಲ್ಲಿ ಕೊಟ್ಟಂಥ ತಲಾಂತನ್ನು ಲೆಕ್ಕ ಸಮೇತ ನಾನು ಕೇಳ್ತೇನೆ. ಆ ಲೆಕ್ಕ ನೀವು ಕೊಡಬೇಕು, ಸಭೆಯ ಲೆಕ್ಕ ಕೊಡಬೇಕು, ವಿಶ್ವಾಸಿಯ ಕುಟುಂಬ ಲೆಕ್ಕ ಕೊಡಬೇಕು, ವಿಶ್ವಾಸಿ ಲೆಕ್ಕ ಕೊಡಬೇಕು. ಅವನು ಯಾರೇ ಆಗಿರಲಿ, ಯೇಸುವನ್ನು ನಂಬಲ್ಪಟ್ಟ ಮೇಲೆ ಸೇವಕನಾಗಿರಲಿ, ಪ್ರವಾದಿಯಾಗಿರಲಿ, ಸುವಾರ್ತಿಕನಾಗಿರಲಿ, ಬೋಧಕನಾಗಿರಲಿ, ಯಾರೇ ಆಗಿರಲಿ ಲೆಕ್ಕ ಕೊಡಬೇಕಂತ ಪರಲೋಕದ ದೇವರು ಕಳಿಸಲ್ಪಟ್ಟಂಥ ಯೇಸುವನ್ನು ಯಜಮಾನನಾಗಿ ನಮಗಿಟ್ಟಿದ್ದಾನೆ. ಆ ಯಜಮಾನ ದೂರಕ್ಕೆ ಪ್ರಯಾಣಕ್ಕೆ ಹೋಗ್ತಾ ಇದ್ದಾನ್ರಿ. ಹೋಗುವಾಗ ಕರೆದಿದ್ದಾನೆ, ಯಾರೆಲ್ಲ ಬಂದಿದ್ದೀರೋ, ಯಾರಿಗೆ ತಲಾಂತುಗಳು ಬೇಕಾಗಿದೆಯೋ ಆ ತಲಾಂತನ್ನು ದೇವರು ಹಣ ತೆಗೆದುಕೊಂಡು ಕೊಟ್ಟಿಲ್ಲ, ಹೃದಯನ ತೆಗೆದುಕೊಂಡು ಕೊಟ್ಟಿದ್ದಾನೆ. ನಿಮ್ಮ ಗುಣವನ್ನು ನೋಡಿ ಕೊಟ್ಟಿದ್ದಾನೆ, ನಿಮ್ಮ ನಂಬಿಕೆಯನ್ನು ನೋಡಿ ಕೊಟ್ಟಿದ್ದಾನೆ, ನಿಮ್ಮ ನಿರೀಕ್ಷೆಯನ್ನು ನೋಡಿ ಕೊಟ್ಟಿದ್ದಾನೆ, ವಿಶ್ವಾಸ ನೋಡಿ ಕೊಟ್ಟಿದ್ದಾನೆ. ಯೇಸುವಿಗಾಗಿ ಬದುಕುವಂಥವರಿಗೆ ತಲಾಂತನ್ನು ದೇವರು ಕೊಟ್ಟಿದ್ದಾನೆ. ಆ ತಲಾಂತು ಸುಮ್ಮನೆ ಇಟ್ಕೊಳ್ಳೋಕ್ಕಲ್ಲ, ಅದನ್ನು ಮಲ್ಟಿಪ್ಲೈ ಮಾಡೋಕ್ಕೆ. ಹಲ್ಲೆಲೂಯಾ. ಆ ಯಜಮಾನ ಯೇಸು, ಆ ಆಳುಗಳು ನಾವಾಗಿದ್ದೇವೆ. ತಲಾಂತುಗಳು ನಮ್ಮೊಳಗೆ ದೇವರು ಕೊಡ್ತಾ ಇದ್ದಾನೆ.
ಯಾರಿಗೆ ಯಾವ ತಲಾಂತು ಬೇಕು? ಪ್ರವಾದನೆ ತಲಾಂತು ಬೇಕಾ? ಸುವಾರ್ತೆ ಸಾರುವ ತಲಾಂತು ಬೇಕಾ? ಬೋಧಕನಾಗುವ ತಲಾಂತು ಬೇಕಾ? ಸೇವಕನಾಗುವಂಥ ತಲಾಂತು ಬೇಕಾ? ದೆವ್ವ ಬಿಡಿಸುವಂಥ ತಲಾಂತು ನಿನಗೆ ಬೇಕಾ? ತಗೋ, ನಿನಗೇನು ಬೇಕು? ಯೇಸುವಿನ ಮನೆಗೆ ಬಂದು, ಆದರೆ ನಾನು ಬರುವಾಗ ಲೆಕ್ಕ ಕೇಳ್ತೇನೆ. ಆ ಲೆಕ್ಕ ಕೇಳುವಾಗ ನೀನು ಲೆಕ್ಕ ಚೊಕ್ಕ ಮಾಡಬೇಕಂತೆ. ಒಂದು ದಿನ ಯಜಮಾನ ಬಂದಿದ್ದಾನೆ, ಅವನು ಕೇಳ್ತಾನೆ, 15 ಕೊಟ್ಟವನಿಗೆ ಏನು ಮಾಡಿದೆ ನೀನು ಅಂತ. ಅವನು ಹೇಳ್ತಾನೆ, ಅದನ್ನು 30 ರೂಪಾಯಿ ಮಾಡಿದ್ದೇನೆ, ಸಭಾಷ್ ಅಂತಾನೆ ದೇವರು. ಎರಡನೇದಾಗಿ 10 ಕೊಟ್ಟವನು ಕೇಳ್ತಾನೆ, 20 ಮಾಡಿದ್ದೀನಿ ಅಂದಾಗ ಅವನಿಗೆ ಸಭಾಷ್ ಅಂತಾರೆ. 5 ಕೊಟ್ಟವನೇನು ಮಾಡ್ತಾನೆ, ನಾನೇ ಜಾಣ, ನಾನೇ ಬುದ್ಧಿವಂತ, ಆ 5 ರೂಪಾಯಿಲಿ ಏನು ಮಾಡೋಕ್ಕಾಗಲ್ಲ, ಆದ ಕಾರಣ ಅದನ್ನು ಒಂದು ಕಡೆ ಗುಂಡಿ ಹೊಡೆದು ಬಚ್ಚಿಟ್ಟು ಬಂದಾಗ ಯಜಮಾನನಿಗೆ ಕೊಟ್ಟುಬಿಟ್ರೆ ಅದನ್ನು ನೋಡಿ ಅವನು ಶಬಾಷ್, 5 ರೂಪಾಯಿಗೆ ಏನು ಮಾಡೋಕ್ಕಾಗಲ್ಲ, ಅದನ್ನು ಹಿಂತಿರುಗಿಸಿ ಕೊಟ್ಟಿದ್ಯಲ್ಲ, ನೀನು ನಂಬಿಗಸ್ತನಾದ ಆಳು ಅಂತ ಅಂದ್ಕೊಳ್ತಾನೆ ಅಂತ ಅನೇಕರು ಇವತ್ತು ತಿಳ್ಕೊಂಡಿದ್ದಾರೆ. ಸಭೆಗೆ ಬಂದು ಹೋದ್ರೆ ನೀವು ಪ್ರಯೋಜನ ಇಲ್ಲ, ಸಭೆಗೆ ಬಂದು ಹೋದ್ರೆ ಪ್ರಯೋಜನ ಇಲ್ಲ, ಹೆಸರಿಗೆ ಕ್ರೈಸ್ತರಾದ್ರೆ ಪ್ರಯೋಜನ ಇಲ್ಲ, ಹೆಸರು ಚೇಂಜ್ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ದೇವರು ನಿಮ್ಮನ್ನು ಕರೆದಿರೋದೇ ಅವನ ತಲಾಂತನ್ನು ಮಲ್ಟಿಪ್ಲೈ ಮಾಡೋಕ್ಕೆ. ಅವನ ತಲಾಂತಂದ್ರೆ ವರಗಳು, ಅವನ ಕೆಲಸ, ಆ ಕೆಲಸದಲ್ಲಿ ನಂಬಿಗಸ್ತರಾಗಿರಬೇಕಂತೆ. ಅದಕ್ಕೆ ಪೌಲ್ ತೀತನಿಗೆ ಹೇಳ್ತಾನೆ, ನೀನು ಒಳ್ಳೆ ಮನೆ ವಾರ್ತೇವನಾಗಿರಬೇಕು. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದದ ಪ್ರಕಾರ ಮೋಸಸ್ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದ, ಕೊಟ್ಟ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದ, ದೇವರ ದೃಷ್ಟಿಯಲ್ಲಿ ನಂಬಿಗಸ್ತನಾಗಿದ್ದ. ಮೋಸ ನಂಬಿಗಸ್ತನಂತ ಆರೋನ್ ಹೇಳ್ತಾ ಇಲ್ಲ, ಮಿರ್ಯಾಮಲ್ ಹೇಳ್ತಾ ಇಲ್ಲ, ಅರಸ ಹೇಳ್ತಾ ಇಲ್ಲ, ಅಲ್ಲಿನ ಜನ ಹೇಳ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಮೋಸಸ್ಸನ್ನ ಕುರಿತು ನಂಬಿಗಸ್ತನೇ ಅಂತ ಹೇಳ್ತಾ ಇರೋದು ಯಾರಪ್ಪ? ಪರಲೋಕದ ದೇವರು. ಮೋಸನ ಕುರಿತು ಹೇಳ್ತಾನೆ, ಮೋಸಸ್ ಇದ್ದಾನಲ್ಲ ಅವನು ನಂಬಿಗಸ್ತನು. ಎಲ್ಲಿವರೆಗೂ ಹೋಗ್ಬಿಟ್ಟ ದೇವರು ಅಂದರೆ, ಮೋಸಸ್ಗೆ ಮದುವೆ ಆಯಿತು, ಗ್ರ್ಯಾಂಡಾಗಿ ಮದುವೆ ಮಾಡಿಬಿಟ್ರು. ಮದುವೆ ಮಾಡಿದವರೇ ಹಿಂದೆ ಕೂತ್ಕೊಂಡು ಮಾತಾಡ್ತಾವ್ರೆ. ಮದುವೆ ಮಾಡಿದ್ದು ಯಾರು? ಆರೋನ್ ಮತ್ತು ಮಿರ್ಯಾಮಳು ಸೇರಿ ಮದುವೆ ಆದ ಮೇಲೆ ಮೋಸನ ಕುರಿತು ಮಾತಾಡ್ತಾ ಇದ್ದಾರೆ. ಮೋಸಗೆ ಅಹಂಕಾರ, ಜಂಬ ಜಾಸ್ತಿ ಆಗಿಬಿಟ್ಟಿದೆ. ಈಗ ಮಾತಾಡೋದು ಕಡಿಮೆ ಮಾಡಿಬಿಟ್ಟಿದ್ದಾನೆ, ನಮ್ಮ ಹತ್ರ ಸೇರೋದು ಕಡಿಮೆ ಮಾಡಿಬಿಟ್ಟಿದ್ದಾನೆ, ಯಾವುದು ನಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ಈಗ ಅವ್ರ ಹೆಂಡತಿ ಹತ್ರನೇ ಹೇಳ್ಕೊಳ್ತಾ ಇದ್ದಾನೆ, ಅವ್ರ ಹೆಂಡತಿ ಹತ್ರನೇ ಜಾಸ್ತಿ ಇದ್ದಾನೆ, ನಮ್ಮ ಬಳಿಗೆ ಜಾಸ್ತಿ ಬರ್ತಾನೆ ಇಲ್ಲ, ನಮ್ಮ ಕಡೆಗೆ ಗಮನಿಸ್ತಾ ಇಲ್ಲ, ನಮ್ಮನ್ನು ನೋಡ್ತಾ ಇಲ್ಲ. ಈ ರೀತಿಯಾದ ಒಂದು ಬೇಡದಿರತಕ್ಕ ಮಾತುಗಳನ್ನು ಆಡಲ್ಪಟ್ಟವರು ಹೊರಗಿನವರಲ್ಲ, ಅವನನ್ನು ಕುರಿತು ಮಾತನಾಡಲ್ಪಟ್ಟಿದ್ದು ಸ್ವಂತ ಅಣ್ಣ ಮತ್ತು ಅಕ್ಕ. ದೇವರ ವಾಕ್ಯ ಹೇಳ್ತದೆ, ಹೊರಗಿನವರು ಮಾತನಾಡಿದಾಗ ದೇವರು ಕೋಪಿಸ್ಕೊಂಡಿದ್ರೆ ಒಂದು ವೇಳೆ ಹೌದು ಅನ್ಬೋದಾಗಿತ್ತು, ಏನೋ ಬೇರೆ ಮಾತಾಡಿದ್ರೆ ಹೌದು ಅನ್ಬೋದಾಗಿತ್ತು. ಸತ್ಯವೇದ ಹೇಳ್ತದೆ, ಆರೋನ್ ಮತ್ತು ಮಿರ್ಯಾಮಳು ಒಳ್ಳೆ ವಾರ್ತೆನ ಮಾತಾಡಬೇಕಾಗಿತ್ತು, ಒಳ್ಳೆಯದನ್ನು ಸಾರಬೇಕಾಗಿತ್ತು, ಒಳ್ಳೆಯದನ್ನು ಹೇಳಬೇಕಾಗಿತ್ತು, ಒಳ್ಳೆಯದನ್ನು ಕುರಿತು ಚಿಂತಿಸಬೇಕಾಗಿತ್ತು. ಆದರೆ ಸಮಯ ಸಿಕ್ಕಲ್ಪಟ್ಟಾಗ ಮೋಸ ಮೂಲಕನೇ ಇವ್ರಿಗೂ ದೇವ್ರ ಸೇವೆ ಕೊಟ್ಟಿದ್ದು. ಮೋಸ ಮೂಲಕ ಸೇವೆಗೆ ಬಂದಂತ ಆರೋನ್ ಮತ್ತು ಮಿರ್ಯಾಮಳು ಒಳ್ಳೆ ಮನೆಯವರ ವಾರ್ತೆ ಆಗಿರಲಿಲ್ಲ, ಒಳ್ಳೆಯವರಾಗಿರಲಿಲ್ಲ. ಅವರು ಏನು ಮಾಡ್ತಾ ಇದ್ದಾರೆ? ಮೋಸಸ್ಗೆ ವಿರುದ್ಧವಾಗಿ ಗುಣಗುಟ್ಟುತ್ತಾ ಇರುವಾಗ ದೇವರು ಹೇಳ್ತಾನೆ, ಮೋಸಸ್ ಯಾರು ಗೊತ್ತಾ? ನನ್ನ ಮನೆಯಲ್ಲಿ ನಂಬಿಗಸ್ತ. ನನ್ನ ಮನೆ ಅಂದರೆ ಅವ್ರ ತಂದೆ ಮನೆಯಲ್ಲಲ್ರಿ, ಪರಲೋಕದ ದೇವರು ಹೇಳ್ತಾನೆ, ನಾನು ಕೊಟ್ಟ ಕೆಲಸದ ಮನೆಯಲ್ಲಿ ನಂಬಿಗಸ್ತ, ನಾನು ಕೊಟ್ಟ ಆರಾಧನೆಯಲ್ಲಿ ನಂಬಿಗಸ್ತ, ನನ್ನ ಸೇವೆಯಲ್ಲಿ ನಂಬಿಗಸ್ತ, ನನ್ನ ಆಲಯದಲ್ಲಿ ನಂಬಿಗಸ್ತ, ನನ್ನ ಕೆಲಸ ಮಾಡೋದ್ರಲ್ಲಿ ನಂಬಿಗಸ್ತ. ಅದು ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ಅವನು ನಂಬಿಗಸ್ತ. ದೇವರೇ ಹೇಳಬೇಕು ಅಂದರೆ ಅವನ ಹೃದಯ ಇನ್ನಷ್ಟು ಪವಿತ್ರವಾಗಿ ದೇವರಲ್ಲಿ ಸಮರ್ಪಣೆ ಆಗಿತ್ತು. ಅವನ ಕಾನ್ಸಂಟ್ರೇಷನ್ ಯಾವುದ ಕಡೆಗೂ ಹೋಗಲೇ ಇಲ್ಲ. ಹಾಗಾದರೆ ಮೋಸಸ್
ದೇವರ ಕಡೆಗೆ ನೋಡ್ತಾ 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 ಯಾರು ಪ್ರೀತಿಗೆ ಪಾತ್ರನಾಗಿದ್ದಾನೆ, ಪ್ರಿಯ ಸಹೋದರ ಸಹೋದರಿಯೇ, ಅವನು ದೇವರ ಪ್ರೀತಿಗೆ ಪಾತ್ರನಾದ ನಿಮಿತ್ತವಾಗಿ ಮೋಸೆಗೆ ವಿರುದ್ಧವಾಗಿ ಮಾತನಾಡಲ್ಪಟ್ಟಂತ ಮಿರ್ಯಾಮಳನ್ನ ಕೋಪಗೊಂಡವನಾಗಿ ಸಡನ್ ಆಗಿ ಆಕೆಗೆ ಯಾವ ರೋಗ ಬಂದ್ಬಿಡ್ತು? ಯಾವ ರೋಗ? ಜೋರಾಗಿ ಹೇಳ್ರಿ, ಯಾವ ರೋಗ? ತೊನ್ನು ರೋಗ. ತೊನ್ನು ರೋಗ ಹೆಂಗಿರ್ತದೆ? ಮೇಕಪ್ ಮಾಡ್ಕೊಳ್ಳೋದೇ ಬೇಡ. ಅವರು ತೊನ್ನು ರೋಗದವ್ರು ಮೇಕಪ್ಪೇ ಮಾಡ್ಕೊಳ್ಳೋದು ಬೇಡ. ತೊನ್ನು ರೋಗ ಬಿಬ್ಲಿಕಲ್ ಶಾಪ, ಬೈಬಲ್ ಪ್ರಕಾರವಾಗಿ ಶಾಪ. ದೇವರ ವಾಕ್ಯ ಹೇಳ್ತದೆ. ಕಾರಣ ಏನು? ಒಳ್ಳೆ ವಾರ್ತೆ ಮಾತಾಡಿದ್ರೆ, ಒಳ್ಳೆ ಮಾತು ಚಿಂತೆ ಮಾಡಿದ್ರೆ, ಒಳ್ಳೆಯದನ್ನು ಅಪೇಕ್ಷೆ ಪಟ್ಟಿದ್ರೆ, ಒಳ್ಳೆಯವರಾಗಿ ಕಂಡಿದ್ರೆ, ಒಳ್ಳೆಯವರಾಗಿ ನಡೆಯಲ್ಪಟ್ಟಿದ್ರೆ ಅದೇ ದೇವರು ಪ್ರಮೋಷನ್ ಮಾಡಿರೋನು. ಪ್ರಮೋಷನ್ ಮಾಡಬೇಕಾದವರು ಪ್ರಮೋಷನ್ ಲೆಸ್ ಆಗಿಬಿಟ್ಟಿರು. ದೇವರ ವಾಕ್ಯ ಹೇಳ್ತದೆ. ಆರೋನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ರೋಗ ಹೋಗ್ತಾ ಇಲ್ಲ. ಮಿರ್ಯಾಮಲ್ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ರೋಗ ಹೋಗ್ತಾ ಇಲ್ಲ. ಮೋಸಸ್ಸು ಪ್ರಾರ್ಥನೆಗೆ ಹೋಗಿದ್ದಾನೆ, ರೋಗ ಹೋಗ್ತಾ ಇಲ್ಲ. ಮೋಸಸ್ ಕೇಳ್ತಾನೆ, ಈ ರೋಗ ಬರಕ್ಕೆ ಕಾರಣ ಏನು ದೇವರೇ? ಈ ರೋಗ ಬರಕ್ಕೆ ಕಾರಣ ಏನು ದೇವರೇ? ಆಗ ದೇವರು, ಇದು ನಿನಗೆ ಗೊತ್ತಾಗಬೇಕಾ? ಮಿರ್ಯಾಮಳಿಗೆ ರೋಗ ಯಾಕೆ ಬಂತು ಅಂತ ಗೊತ್ತಾಗಬೇಕಾ? ಹಾಗಾದ್ರೆ ಅವರೆಲ್ಲರನ್ನ ಕರೆಸು, ಅವ್ರಿಗೂ ಗೊತ್ತಾಗಲಿ ಯಾಕೆ ಈ ರೋಗ ಬಂತು, ಈ ರೋಗ ಬರಲಿಕ್ಕೆ ಕಾರಣ ಏನು. ಆದ ಕಾರಣ ಮೋಸಸ್ ಎಲ್ಲರಿಗೂ ಫೋನ್ ಮಾಡಿ ಕರೀತಾನೆ, ಈ ಸಾಯಂಕಾಲ ಬನ್ನಿರಿ, ದೇವರು ಕರೆದಿದ್ದಾನೆ, ದೇವರು ಮಾತನಾಡಲಿಕ್ಕಿದ್ದಾನೆ, ಆ ಮಾತು ಕೇಳಿಸ್ಕೊಳ್ಳೋಣ. ಆ ಮೋಸಸ್ ಕರೆಯಲ್ಪಟ್ಟಾಗ ಇವರೆಲ್ಲರೂ ಬರ್ತಾರೆ. ಓಪನ್ ಆಗಿ ದೇವರು ಹೇಳ್ತಾನೆ, ಈ ರೋಗ ಬಂದಿದ್ದ ಕಾರಣ ಏನು ಗೊತ್ತಾ ಮೋಸಸ್? ಈ ರೋಗ ಬಂದಿದ್ದು ಕಾರಣ ಏನು ಗೊತ್ತಾ ಮೋಸಸ್? ನನ್ನ ಮನೇಲಿ ನೀನು ನಂಬಿಗಸ್ತನಾಗಿ ಕೆಲಸ ಮಾಡ್ತಾ ಇದೆಯಲ್ಲ, ಅದನ್ನು ಇವ್ರ ಕೈಲಿ ನೋಡೋಕ್ಕಾಗಿಲ್ಲ. ಹೊಟ್ಟೆ ಕಿಚ್ಚುಪಟ್ಟ ನಿಮಿತ್ತ, ಅಸೂಯೆ ಪಟ್ಟ ನಿಮಿತ್ತ, ನಿಂದಿಸಲ್ಪಟ್ಟ ನಿಮಿತ್ತ, ಚಾಡಿ ಮಾತಾಡಲ್ಪಟ್ಟ ನಿಮಿತ್ತ, ನಿನಗೆ ವಿರುದ್ಧವಾಗಿ ಗುಣಗಳ್ಪಟ್ಟ ನಿಮಿತ್ತ ಅದು ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಒಂದು ಹಲ್ಲೆಲೂಯಾ ಹೇಳಿ. ಮೋಸೆ ದೇವರೇ ನಿಮ್ಮ ದೇವರು, ಮೋಸಸ್ ದೇವರೇ ನಿಮ್ಮ ದೇವರು. ನಿಮ್ಗೆ ಯಾವಾಗಲೂ ಗೊತ್ತಿರಬೇಕು, ನಿಮ್ಮ ವಿರುದ್ಧವಾಗಿ ಯಾರಾದರೂ ಮಾತಾಡ್ತಾವ್ರೆ ಅಂದರೆ ನಿಮ್ಮ ದೇವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ದೇವರು ಜನರಂತೆ ತಮಾಷೆ ನೋಡೋ ದೇವರಲ್ಲ, ತಮಾಷೆ ಮಾಡೋ ದೇವರಲ್ಲ. ನಿಮ್ಮನ್ನು ಅವನ ಅತಿ ಪ್ರೀತಿಯಿಂದ ನೋಡ್ಕೊಳ್ಳೋ ದೇವರು. ನಿಮ್ಗೊಂದು ಚೂರು ಏನಾದರೂ ಅವನು ಸಹಿಸ್ಕೊಳ್ಳೋದಿಲ್ಲ ರೀ. ಅವನು ಇಳಿದು ಬರ್ತಾನೆ, ಅವನು ಇಳಿದು ಬರ್ತಾನೆ. ಅವನ ಪ್ರೀತಿ ಸಂಪಾದನೆ ಮಾಡಬೇಕಾ? ಅವನು ನಿಮ್ಮ ಪಕ್ಕದಲ್ಲಿ ಇಳಿದು ಬರಬೇಕಾ? ನಿಮಗಾಗಿ ಮಿರಾಕಲ್ ಮಾಡಬೇಕಾ? ಮೋಸಸ್ ಥರ ನಂಬಿಗಸ್ತರಾಗಿ ನೀವಿರಬೇಕು. ಸುಮ್ಮನೆ ನಂಬಿಗಸ್ತರಾಗಿ ಇಲ್ದಿರ ದೇವರು ಬರಲ್ಲ. ಯಾರು ನಂಬಿಗಸ್ತರಾಗಿರ್ತಾರೋ ಅವರ ಪರವಾಗಿ ನನ್ನ ದೇವರಿದ್ದಾನೆ. ಅದಕ್ಕೆ ಪೌಲ್ ತೀತನಿಗೆ ಹೇಳ್ತಾನೆ, ತೀತನೇ ನೀನು ಒಳ್ಳೆ ಮನೆ ವಾರ್ತೇವನಾಗಿರು. ಹಲ್ಲೆಲೂಯಾ. ಇದ್ದೀರಾ? ಎಷ್ಟು ಜನ ಒಳ್ಳೆ ಮನೆ ವಾರ್ತೇವರಾಗಿರೋಕ್ಕೆ ಇಷ್ಟಪಡ್ತೀರಾ? ಎಷ್ಟು ಜನ ಒಳ್ಳೆ ಮನೆಯವರಾಗೋದಕ್ಕೆ ಇಷ್ಟಪಡ್ತೀರಾ? ಎಷ್ಟು ಜನಕ್ಕೆ ದೇವರ ತಲಾಂತು ಬೇಕು? ಎಷ್ಟು ಜನಕ್ಕೆ ದೇವರ ತಲಾಂತು ಬೇಕು? ಹಾಗಾದರೆ ಇವತ್ತು ಪ್ರಿಯ ಸಹೋದರಿಯೇ, ನಿನ್ನನ್ನು ಪರೀಕ್ಷೆ ಮಾಡು, ನಿನ್ನ ಮನೇನ ಪರೀಕ್ಷೆ ಮಾಡು, ನಿನ್ನ ಕುಟುಂಬನ ಪರೀಕ್ಷೆ ಮಾಡು, ನೀನು ಹೋಗೋ ಸಮುದಾಯನ ಪರೀಕ್ಷೆ ಮಾಡು. ನಿಜವಾಗಲೂ ದೇವರ ಭಯ ನಮ್ಮಲ್ಲಿದೆಯಾ? ನಿಜವಾದ ಭಯ, ನಿಜವಾದ ಒರಿಜಿನಲ್ ಭಯ ವಿಶ್ವಾಸಿಗಳಾದ ನಮ್ಮಲ್ಲಿದೆಯಾ? ವಿಶ್ವಾಸಿಗಳಾಗಿರೋ ನಮ್ಮಲ್ಲಿ ನಿಜವಾದ ಭಯ ಇದೆಯಾ? ನಮ್ಮ ಆಲಯದಲ್ಲಿ ನಿಜವಾದ ಭಯ ಇದೆಯಾ? ನನ್ನ ಮನೆಯಲ್ಲಿ ನಿಜವಾದ ಭಯ ಇದೆಯಾ? ದೇವರು ಬಯಸುವಂಥ ಭಯದ ವ್ಯಕ್ತಿ ನಾನಾ? ನಮ್ಮ ಹತ್ರ ಇರುವಂಥ ಭಯ ದೇವರು ಮೆಚ್ಚುವಂಥ ಭಯನಾ? ನಮ್ಮ ಹತ್ರ ಇರೋದು ನಿಜವಾದದ್ದಾ ಡೂಪ್ಲಿಕೇಟ? ಭಯ ಪಡಂಗೆ ನಡೀತಾ ಇದ್ದೇವೆ, ಭಯ ನಮ್ಮಲ್ಲಿಲ್ಲ. ಭಯ ಪಡಂಗೆ ನಮ್ಮ ಮನೆ ಇದೆ, ಆದರೆ ಭಯ ಇಲ್ಲ. ಭಯದ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಿಜವಾದ ಜೀವಿತ ಭಯದಲ್ಲಿಲ್ಲ.
ಮೋಸಸ್ ಲೈಫ್ ಹಂಗಿಲ್ಲ. ದೇವರ ಸಾಕ್ಷಿ ಹೇಳ್ತಾನೆ, ಮೋಸಸ್ ನನ್ನ ಮನೆಯಲ್ಲಿ ನಂಬಿಗಸ್ತಾನು. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಭೂಮಿಲಿ ಇವತ್ತು ನಾವು ಭಯ ಪಡೋರಾಗಿ ಕಾಣ್ತಾ ಇದ್ದೇವೆ. ನಿಜವಾದ ಭಯ ನಮ್ಮಲ್ಲಿದೆಯಾ? ಮನೆಯಲ್ಲಿ ಭಯ ಪಡೋರಾಗಿದ್ದೀವಿ, ನಿಜವಾದ ಭಯ ನಮ್ಮಲ್ಲಿದೆಯಾ? ಸಭೆಗೆ ಬಂದಾಗ ಭಯ ಪಡೋರಾಗಿದ್ದೀವಿ, ನಿಜವಾದ ಭಯದ ಆರಾಧನೆ ನನ್ನಲ್ಲಿ ಇದೆಯಾ? ಅದಕ್ಕೆ ಪ್ರವಾದಿ ಹೇಳ್ತಾನೆ, ಮನಪೂರ್ತಿಯಾಗಿ ಹುಡುಕಿದ್ರೆ ಮಾತ್ರನೇ ದೇವ್ರು ಕಾಣೋದು. ಎಲ್ಲರೂ ಹುಡುಕ್ದಂಗೆ ಹುಡುಕಿದ್ರೆ ದೇವ್ರು ಕಾಣಲ್ಲ. ದೇವ್ರು ಹುಡುಕೋದಕ್ಕೂ ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲೇ ನಾವು ಹೋಗಬೇಕು. ಹೆಂಗೆಂಗ ಹೋದ್ರೆ ಪರಿಶುದ್ಧವಾದ ದೇವರು ಬರಲ್ರಿ, ಸುಮ್ಮನೆ ಬರೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಗಳ ಹತ್ರ ಐತೆ, ಆ ರೀತಿಯಾಗಿದ್ದೀವಿ, ಆದರೆ ನಿಜವಾದ ವಿಶ್ವಾಸ ಇಲ್ಲ. ಪ್ರಾರ್ಥನೆ ಮಾಡೋರಾಗಿದ್ದೀವಿ, ನಿಜವಾದ ಪ್ರಾರ್ಥನೆ ನಮ್ಮಲ್ಲಿಲ್ಲ. ಪರೀಕ್ಷೆ ಟೈಮ್, ಪರೀಕ್ಷೆ ಮಾಡಿಕೊಳ್ರಿ. ಪರೀಕ್ಷೆ ಕಾಲ ದಾಟಿಬಿಟ್ರೆ ನೀವು ಓದಕ್ಕಾಗಲ್ಲ. ಪರೀಕ್ಷೆ ಬರಕ್ಕೆ ಮುಂಚೆನೆ ಪ್ರಿಪೇರ್ ಆಗಬೇಕು. ಪ್ರಿಪೇರ್ ಆದವರು ಮಾತ್ರ ಧೈರ್ಯವಾಗಿ ಹೋಗಿ ಬರೀಲಿಕ್ಕೆ ಸಾಧ್ಯ. ಪ್ರಿಪೇರ್ ಆಗದೇ ಇರತಕ್ಕವನು ಭಯ ಬರುತ್ತೆ, ಅವನಿಗೆ ನಡುಕ ಬರುತ್ತೆ, ಅವನಿಗೆ ಕನ್ಫರ್ಮ್ ಆಗುತ್ತೆ, ಈ ಎಕ್ಸಾಮಲ್ಲಿ ನಾನು ಪಾಸ್ ಆಗಲ್ಲ. ಜೀವನ ಎಂಬ ಪರೀಕ್ಷೆನ ಪ್ರಪಂಚದಲ್ಲಿ ಎಲ್ಲರೂ ಬರೀತಾವ್ರೆ, ಆದರೆ ವಿಶ್ವಾಸಿಗಳು ಬರೆಯುವಂಥ ಪರೀಕ್ಷೆನೇ ಬೇರೆ. ವಿಶ್ವಾಸಿಗಳು ಬರೆಯುವಂಥ ಪರೀಕ್ಷೆ ಪ್ರತಿದಿನ ವಿಶ್ವಾಸ ನಂಬಿಕೆಯಲ್ಲಿ ನಿಂತಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ವಿಶ್ವಾಸಿಗಳು ಪ್ರೀತಿ ಇರುವ ಥರ ಇದ್ದಾರೆ, ನಿಜವಾದ ಪ್ರೀತಿ ಇದೆಯಾ? ಯೇಸು ಹೇಳ್ತಾನೆ, ಪ್ರೀತಿ ಮಾಡಿದ್ದಕ್ಕೆ ಜೀವನ ಕೊಟ್ಟುಬಿಟ್ಟೆ. ನಾವ್ಯಾರಿಗೆ ಪ್ರೀತಿ ಯಾರಿಗೆ ಜೀವ ಕೊಡ್ತೀವಿ? ದೇವರಾಜ್ಯಕ್ಕ. ಲವ್ವರ್ಸ್ ಅವರೆಲ್ಲೋಗಿ ಪ್ರೀತಿ ಮಾಡಿ ಸಾಯ್ತಾರೆ? ನಂದಿ ಬೆಟ್ಟಕ್ಕೆ, ಜೋಗ್ ಫಾಲ್ಸ್ಗೆ, ಡೆಡ್ ಪಾಯಿಂಟ್ಗೆ ಹೋಗಿ ನಮ್ಮಿಬ್ಬರ ಪ್ರೀತಿ ಅಮರ. ಅವನ ಅಮರನೋ ಸಮರನೋ ನೋಡೋಕ್ಕಿರೋದೇ ಇಲ್ಲ. ಅವರು ಸತ್ತೇ ಹೋಗ್ಬಿಡ್ತಾರೆ. ನನ್ನ ದೇವರು ಸಾಯಕ್ಕೆ ಕರೆದಿಲ್ಲ, ನಿನ್ನ ಸಾಯಕ್ಕೆ ಕರೆದಿಲ್ಲ. ಸಾಯಕ್ಕೆ ತಾಯಿ ಗರ್ಭದಲ್ಲಿ ಆರಿಸ್ಕೊಂಡೆ ನೀನು ಬದುಕಿಸೋಕ್ಕೆ ನಾನು ಬಂದಿದ್ದೆ. ಆ ಪ್ರೀತಿ ಯಾರು ನೋಡ್ತಾರೋ ಈ ಪ್ರೀತಿನ ಸೈಡ್ ಮಾಡ್ತಾರೆ. ಈ ಪ್ರೀತಿ ಯಾರು ನೋಡ್ತಾರೋ ಆ ಪ್ರೀತಿ ನೋಡೋಕ್ಕೆ ಆಗಲ್ಲ. ಇಲ್ಲಿರೋ ಹುಚ್ಚರು ಹೇಳ್ತಾರೆ, ನಾವು ಮಾಡೋ ಪ್ರೀತಿ ಅಮರ ಪ್ರೀತಿ ಅಂತೆ. ಎದೆ ಮೇಲೊಬ್ಬ ಬರ್ಸ್ಕೊಳ್ತಾನೆ, ಬೆನ್ನ ಮೇಲೊಬ್ಬ ಬರ್ಸ್ಕೊಳ್ತಾನೆ, ಕೈ ಮೇಲೊಬ್ಬ ಬರ್ಸ್ಕೊಳ್ತಾನೆ, ಆನೆ ಮೇಲೂ ಬರ್ಸ್ಕೊಳ್ತಾವ್ರೆ. ಎಲ್ಲೆಲ್ಲೋ ಬರ್ಸ್ಕೊಂಡು ನಮ್ಮ ಪ್ರೀತಿ ಅಮರ ಅಂತಾನೆ. ಬರ್ಸ್ಕೊಂಡವನಿಗೆ ಮೇಲೆ ಸಮರನೇ. ನಿಜ, ನನ್ನ ಕೇಳಿ ಬರ್ಸ್ಕೊಂಡೇನಪ್ಪ ಅಂತಂದೇವ್ರು. ನಾನು ಹುಟ್ಟಿ ಕಳಿಸುವಾಗ ಹಿಂಗೆ ಇದ್ದೆ ನೀನು ಅಂತಾನೆ. ಹುಡುಗನಿಗೋಗಿ ಹುಡುಗಿ ಮಾಡಿಬಿಡ್ತಾರೆ ಎಷ್ಟೊಂದು ಜನ. ನನಗೆ ಆಸೆ ಬ್ರದರ್, ನಾವು ಹೆಣ್ಣು ಮಗು ಒಂದು ಗಂಡು ಮಗು ಹುಟ್ಟುಬಿಡ್ತು ಅಂತ ಇಲ್ಕಿವಿ ಚುಚ್ಚೋದು, ಅಲ್ಕಿವಿ ಚುಚ್ಚೋದು, ಮೂಗು ಚುಚ್ಚಿಬಿಡ್ತಾರೆ. ಈಗ ದೇವ್ರು ಕೇಳ್ತಾನೆ, ಇದೆಲ್ಲ ಚುಚ್ಚಕ್ಕೆ ನಿನಗೆ ಹೇಳಿದ್ದು ಯಾರು ಅಂತ. ನಿಜ, ವಿಶ್ವಾಸಿಯೇ ಆ ಕಣ್ಕಪ್ ಮೇಲಿರೋ ನಂಬಿಕೆ, ಜೀವಳ ದೇವ್ರ ಮೇಲೆ ನಂಬಿಕೆ ಇಲ್ಲ. ಆ ಪರ್ಕೆ, ಕಸ ಗುಡಿಸೋ ಪರ್ಕೆ ಮೇಲೆ ನಂಬಿಕೆ, ಜೀವಳ ದೇವರ ಮೇಲೆ ನಂಬಿಕೆ ಇಲ್ಲ. ಆ ಪೊರ್ಕೆನ ಸುಟ್ಟುಬಿಟ್ರೆ ದೃಷ್ಟಿ ಹೋಗ್ಬಿಡ್ತದಂತೆ. ಅದು ಪಟ 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 ಅಂದುಬಿಟ್ರೆ ಇವಳು ತಲೆನೋ ಹೋಯ್ತು ಅಂತಾಳೆ. ಇವ್ರು ತುಂಬ ಮೇಕಪ್ ಮಾಡ್ಕೊಂಡು ಹೋಗಿ ಆಮೇಲೆ ಬಂದು ದೃಷ್ಟಿ ಆಯಿತು ಅಂತ ಹಂಗೆ ಸುಸ್ತಾಗಿ ಮನೇಲಿ ಮಲಗೋದು. ಗಂಡ ಕೇಳ್ತೇನೆ, ಏನಾಯ್ತಮ್ಮ? ಆ ಪಾರ್ಟಿಲಿ ಹೋಗಿ ನಾನು ದೃಷ್ಟಿ ಆಗ್ಬಿಡ್ತು ಅಂತೇಳಿ ಅವನು ಪಟ್ಟಂತ ಒಂದು ಪರ್ಕೆ ಹಚ್ಚಿ ಅದ್ರದ್ದು ಬೂದಿ ತಂದು ಹಚ್ಚಿದ ತಕ್ಷಣ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಎಂಥ ನಂಬಿಕೆ ನೋಡ್ರಿ. ಇದು ಅನ್ಯರ ಮನೇಲಿ ನಡೀತಾ ಅಲ್ರಿ, ವಿಶ್ವಾಸಿಗಳ ಮನೆಯಲ್ಲೇ ನಡೀತಾ ಇರೋದು. ದೆವ್ವ ಕಾಣಿಸ್ಬಿಟ್ರೆ ವಿಶ್ವಾಸಿ ಬೈಬಲ್ನ ಇಟ್ಕೊಳ್ಳಲ್ಲ. ದೆವ್ವನ ಹೊಡಿಯೋದು ಯಾವುದ್ರಲ್ಲಿ ಅಂತ ಚಪ್ಪಲಿ ತೊಗೊಂಬಂದು ಇಟ್ಕೊಳ್ತಾರೆ ಮಂಚದ ಪಕ್ಕ. ಪರ್ಕೆನ ಹಾಕೊಂಡು ಮಲ್ಕೊಂಡವ್ರು ಎಷ್ಟೊಂದು ಜನ. ಪರ್ಕೆ ನೋಡಿದ್ರೆ ದೆವ್ವ ಬರಲ್ಲಂತೆ. ಯಾರನ್ನ ನಂಬಿರೋದು ಇವರು?
ಯಾರನ್ನ ನಂಬಿರೋದು ಇವರು? ನಂಬಿರೋದು ಏಸಪ್ಪನ. ದೆವ್ವ ಓಡಿಸೋಕ್ಕೆ ಪರಕೆನ, ಚಪ್ಪಲಿನ, ಬೇವಿನ ಸೊಪ್ಪನ್ನ ಅದನ್ನೆಲ್ಲ ಕಟ್ಕೊಂಡು ಇಟ್ಕೊಂಡು ಮಲ್ಕೊಂಡ್ರೆ ಪರಲೋಕಕ್ಕೆ ಹೋಗೋಕ್ಕಾಗುತ್ತಾ? ಪ್ರಿಯ ಸಹೋದರಿ, ನಿನ್ನ ಪ್ರೀತಿ ಯಾರ ಮೇಲೆ ಇವತ್ತು? ನಿನ್ನ ವಿಶ್ವಾಸ ಯಾರ ಮೇಲೆ ಇವತ್ತು? ನಿನ್ನ ನಂಬಿಕೆ ಇವತ್ತು ಯಾರ ಮೇಲೆ? ಯಾರ ಜೊತೆ ನಡೆಯೋಕ್ಕೆ ಇಷ್ಟಪಡ್ತಾ ಇದೆಯಾ? ಯಾರ ಮಾತನ್ನ ಸಾರಕ್ಕೆ ಇಷ್ಟಪಡ್ತಾ ಇದೆಯಾ? ಯಾರ ಮನೆಯ ಸುವಾರ್ಥಿಕ ನೀನಾಗಿದೆಯಾ? ಯಾರ ಶುಭವಾರ್ತೆಯನ್ನು ಸಾರತಕ್ಕ ವ್ಯಕ್ತಿ ನೀನಾಗಿದೆಯಾ? ಯಾರ ಮನೆಯ ಪೋಸ್ಟ್ ಮ್ಯಾನ್ ನೀನಾಗಕ್ಕೆ ಇಷ್ಟಪಡ್ತೀಯ? ಇಲ್ಲೆಲ್ಲರೂ ಪೋಸ್ಟ್ ಮ್ಯಾನ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ, ತಪ್ಪಲ್ಲ. ಅವನು ಯಾಕೆ ಇಸ್ಕೊಳ್ತಾನೆ ಗೊತ್ತಾ? ಎಷ್ಟೊಂದು ಮನೆ ಆರ್ಡ್ರ್ ಸತ್ತೋಗಿರ್ತಾರಲ್ಲ, ಅದೆಲ್ಲ ದುಡ್ಡು ಇವನು ಬಾಚ್ಕೊಳ್ಳೋಕ್ಕೆ. ಪೋಸ್ಟ್ ಮ್ಯಾನ್ ಕೆಲಸ ಭಾಳ ಗ್ರೇಟ್ ಕೆಲಸ. ಒಬ್ಬರು ಮನೆ ಸಂದೇಶನ ಇನ್ನೊಬ್ಬರಿಗೆ ಮುಟ್ಟಿಸೋದು. ಪರಲೋಕದ ದೇವರು ಹೇಳ್ತಾನೆ, ವಿಶ್ವಾಸಿ ಪೋಸ್ಟ್ ಮ್ಯಾನ್ ಕೆಲಸಕ್ಕೆ ಬರ್ತೀಯ ನೀನು? ಅದರರ್ಥ ಸುವಾರ್ತೆ, ಪರಲೋಕದ ಸುವಾರ್ತೆನ ಭೂಲೋಕದಲ್ಲೆಲ್ಲ ಮನೆಗೆ ಸಾರಿಸುವಂಥ ಪೋಸ್ಟ್ ಮ್ಯಾನ್ ವಿಶ್ವಾಸಿಗಳಾಗಬೇಕಂತೆ. ಅದಕ್ಕೆ ದೇವರು ಕೇಳ್ತಾನೆ, ಪೌಲ್ ಹೇಳ್ತಾನೆ ತೀತನಿಗೆ, ನೀನು ದೇವರ ಮನೇಲಿದ್ದೀಯಾ, ಒಳ್ಳೆ ವಾರ್ತೆ ಸಾರೋನಾಗಿರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ತಪ್ಪು ತಿಳಿಬೇಡಿ. ಅಭಿಷೇಕ ಇದ್ದೇ, ಅಭಿಷೇಕ ಇರೋರಾಗಿದ್ದೀವಿ, ನಿಜವಾದ ಅಭಿಷೇಕ ಇಲ್ಲ. ಸಭೆಯಲ್ಲಿ ಹಲ್ಲೆಲೂಯಾ ಅನ್ಯ ಭಾಷೆ, ಸಭೆ ಒಳಗಡೆ ಅನ್ಯ ಭಾಷೆ, ಮನೆಯಲ್ಲಿ ಅನ್ಯಾಯದ ಭಾಷೆ. ಅರ್ಥ ಆಗುತ್ತಾ? ಸಭೆ ಒಳಗಡೆ ಅನ್ಯ ಭಾಷೆ, ಸಭೆ ದಾಟಿದೆ ಅನ್ಯಾಯದ ಭಾಷೆ. ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ, ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ಅನ್ಯ ಭಾಷೆನ ಕುರಿತು ಗೊತ್ತಿಲ್ಲದಿರೋರು ಮಾತಾಡ್ತಾರೆ. ಗೊತ್ತಿರೋರಿಗೆ ದೇವರು ಹೇಳ್ತಾನೆ, ಈ ಭಾಷೆ ಕೊಟ್ಟಿರೋದೇ ನನ್ನ ಜೊತೆ ಮಾತಾಡೋಕ್ಕೆ, ನನ್ನ ಜೊತೆ ಮಾತಾಡೋಕ್ಕೆ. ಯಾರೆಲ್ಲ ದೇವ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಿರೋ ಅನ್ಯ ಭಾಷೆ ಕೊಡಪ್ಪ ಅಂತ ಕೇಳ್ರಿ, ರಿಯಲ್ ಒರಿಜಿನಲ್ ಭಾಷೆ ಬರ್ತದೆ. ಅದೆಲ್ಲಿ ಸಿಗುತ್ತೆ ಅಂತ ಕೇಳಬೇಡ್ರಿ, ಅದು ನಂಬಿದ್ರೆ ನಿಮಗೆ ಹಂಗೆ ಬರುತ್ತಂತೆ. ಹಣಕ್ಕೆ ಸಿಗೋ ಭಾಷೆ ಅಲ್ಲ, ವಸ್ತುಗೆ ಸಿಗೋ ಭಾಷೆ ಅಲ್ಲ. ನಿನ್ನ ಹೃದಯ ಯೇಸುಗೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಆ ಭಾಷೆ ಬಂದೇ ಬಿಡುತ್ತೆ. ನಾನು 9 ವರ್ಷ ಕಾದಿದ್ದೀನಿ, 9 ವರ್ಷ ಕಾದಿದ್ದೀನಿ. ನಮ್ಮ ಸೇವಕ ಬೈತಾ ಇದ್ದ, ನೀವೆಂಥ ವಿಶ್ವಾಸಿಗಳ್ರಿ, ದೇವರಲ್ಲಿ ಬಂದು ಒಂದು ಭಾಷೆ ಮಾತಾಡೋಕ್ಕೆ ಬರ್ತಾ ಇಲ್ವಲ್ಲ. ಒಬ್ಬ ಬ್ರಾಹ್ಮಣ ಮಾತಾಡ್ತಾ ಇದ್ದ, ಒಬ್ಬ ಲಿಂಗಾಯತ ಮಾತಾಡ್ತಾ ಇದ್ದ. ಅವನ್ನ ನೋಡಿ ಇವನು ನನಗೆ ಬೈತಾ ಇದ್ದ. ನಾನು ದೇವ್ರ ಹತ್ರ ಇಡ್ತಾ ಇದ್ದೆ, ಆ ಭಾಷೆ ಯಾವಾಗಪ್ಪ ಬರೋದು? 9 ವರ್ಷಗಳ ಕಾಲ ಬಯಸ್ಕೊಂಡಿದ್ದೀನಿ. ಒಂದು ದಿನ ಬಂತು, ಒಂದು ದಿನ ಬಂತು, ಒಂದು ದಿನ ಬಂತು, ಒಂದು ದಿನ ಬಂತು. ಆ ಭಾಷೆ ಬರಲಿಲ್ಲರಿ. ಆ ಭಾಷೆ ಜೊತೆಗೆ ಅದರ ಅರ್ಥ, ಅದರ ಅಧಿಕಾರ, ಅದರ ಅಭಿಷೇಕ ಅದು ಬಂದ ನಿಮಿತ್ತವಾಗಿ ಆ ಭಾಷೆ ಬಂತು ಅಂದರೆ ಅಲ್ಲಿ ಕಾರ್ಯನೂ ಇರಬೇಕು. ಕ್ರಿಯೆಲ್ಲದ ನಂಬಿಕೆ ಸತ್ತದ್ದು, ಕ್ರಿಯೆಲ್ಲದ ನಂಬಿಕೆ ಸತ್ತದ್ದು. ಯೇಸು ಹತ್ರ ಬರೋರಿಗೆ ಕ್ರಿಯೆ ಇರಬೇಕಂತ. ಹಲ್ಲೆಲೂಯಾ. ನಾನು ಪ್ರೀತಿಸ್ತೀನಿ, ನಾನು ಪ್ರೀತಿಸ್ತೀನಿ ಅಂತ ಮನೇಲಿ ಹಂಗೆ ಕೂತಿದ್ರೆ ಪ್ರೀತಿ ಬರಲ್ರಿ. ಪ್ರೀತಿ, ಅದಕ್ಕೆ ಸ್ವಾಮಿ ಪೇತ್ರನ ಕೇಳ್ತಾನೆ, ಪೇತ್ರ ನನ್ನ ಪ್ರೀತಿಸ್ತೀಯ? ಪೇತ್ರ ನನ್ನ ಪ್ರೀತಿಸ್ತೀಯ? ಯಾಕೆ ಯೇಸು ಯೂದನ ಕೇಳಲಿಲ್ಲ? ಯೂದ ಕೇಳ್ಬೋದಾಗಿತ್ತಲ್ಲ, ಯೂದ ನನ್ನ ಪ್ರೀತಿಸ್ತೀಯ? ಯೂದನ ಕೇಳಲಿಲ್ಲ, ಪೇತ್ರನ ಕೇಳ್ದ. ಯೂದನ ಹೃದಯನೇ ಬೇರೆ, ಪೇತ್ರನ ಹೃದಯನೇ ಬೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಒಳ್ಳೆ ಮನೆ ವಾರ್ತೆಯವರಾಗಿರಬೇಕು. ಎರಡನೇದಾಗಿ ನಿಂದ ರಹಿತನಾಗಿರಬೇಕು. ನಿಂದ ರಹಿತನಾಗಿರಬೇಕು ಅಂದರೆ ಅರ್ಥ ಏನ್ರಿ? ನಿಂದ ರಹಿತನಾಗಿರ್ಬೇಕಂದ್ರೆ ಅರ್ಥ ಏನು? ಹೇಳಿ ಸಿಸ್ಟರ್, ನಿಮ್ಮ ಹೆಸರೇನು? ಕುಮಾರ್ ಅವರಿಗೆ ಊರೆಲ್ಲ ಬೈದು ಬಿಡ್ತಾರೆ. ಕುಮಾರ್ ಬಾಯಲ್ಲಿ ಒಂದು ಉಲ್ಟಾ ಬರಂಗಿಲ್ಲ. ಅರ್ಥ ಆಗುತ್ತಾ? ನನ್ನ ನಿಮಿತ್ತ, ನನ್ನ ನಿಮಿತ್ತ
ನಿನ್ನ ಬಡ್ಡಿಗೆ ಬಿಟ್ಬಿಟ್ಟು ಕೇಳೋಕೆ ಹೋಗಿ ಗಲಾಟೆ ಮಾಡ್ಕೊಂಡ್ರೆ ದೇವ್ರು ಬರಲ್ಲ. ಸ್ವಾಮಿ ಹೇಳ್ತಾನೆ, ನನ್ನ ನಿಮಿತ್ತ ನಿಮ್ಮನ್ನು ಯಾರಾದರೂ ನಿಂದಿಸಿದ್ರೆ, ಅವಮಾನ ಪಡಿಸಿದ್ರೆ ಅದನ್ನು ಸಹಿಸ್ಕೊಂಡಿರ್ತೀರಲ್ಲ, ನೀವು ಧನ್ಯರು. ನಿಂದಾರೈತ್ರ ಇದ್ದಿದ್ಯಾರ್ರೀ? ಪೌಲ್ ಹೇಳ್ತಾನೆ, ತೀತಾ, ಜನ 1000 ಮಾತಾಡಲಿ, ನಿನ್ನ ದೇವ್ರನ್ನ ನೋಡಿ ಓಡಪ್ಪ. ದೇವ್ರನ್ನ ನೋಡಿ ಓಡು ಸಾಕು. ನಿನಗೆ ಬಹುಮಾನ ಕೊಡೋದು ದೇವರಲ್ಲ, ಕರೆಯಲ್ಪಟ್ಟ ದೇವರು. ನಿಂದಾರಹಿತರಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ ರಾಜನ ಹತ್ರ ಕಂಪ್ಲೇಂಟ್ ಹೋಗ್ಬಿಡ್ತು. ಇವರು ನಿನಗೆ ನಮಸ್ಕಾರ ಹೊಡಿತಾ ಇಲ್ಲ, ಅಡ್ಡ ಬೀಳ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ, ನಿನಗೆ ಗೌರವ ಕೊಡ್ತಾ ಇಲ್ಲ. ಇವರು 3 ಜನ ಸಪ್ರೇಟಾಗಿ ಜೀವನ ಮಾಡ್ತಾ ಇದ್ದಾರೆ. ರಾಜ, ನಿನ್ನ ರಾಜ ತಾನೇ, ಎಲ್ಲರಿಗೂ ಒಂದೇ ಅಧಿಕಾರ ತಾನೇ, ಎಲ್ಲರಿಗೂ ರಾಜಾಜ್ಞೆ ಒಂದೇ ಅಲ್ವಾ? ಇವರು 3 ಜನ ನಿನಗೆ ವಿರುದ್ಧವಾಗಿ ನಡೀತಾವ್ರಲ್ಲ, ಹಾಗಾದ್ರೆ ಇವರಿಗೆ ಶಿಕ್ಷೆ ಏನು? ಹಚ್ಕೊಡೋರು ಇರ್ತಾರೆ, ಉರಿಯ ದೀಪಕ್ಕೆ ಎಣ್ಣೆ ಉಯ್ಯೋರು ಇರ್ತಾರೆ. ನೀವು ಆ ಬೆಂಕಿಲಿ ನಡಿಬೇಕು. ಒಂದು ಅಲ್ಲೇಲು ಹೇಳ್ರಿ. 2 ಜಗಳ ನಡೀತಾ ಇರ್ತದೆ, ಅಲ್ಲಿ ನಾವೇನು ಮಾಡ್ಬೇಕಂತೆ? ಇನ್ನಿಬ್ಬರನ್ನ ಕರ್ಕೊಂಬಂದು ಜಗಳ ಜಾಸ್ತಿ ಮಾಡ್ಬೇಕಾ? ಏನು ಮಾಡ್ಬೇಕ್ರಿ? ಏಸು ಏನು ರೀ ಹೇಳವನೇ? ಹೇಳ್ರಿ. ನೋಡ್ಕೊಂಡು ಸಮಾಧಾನಕ್ಕೆ ಮನೆಗೆ ಹೋಗ್ಬಿಡ್ರಿ. ಸಮಾಧಾನ ಪಡಿಸುವವರು ದೇವರ ಮಕ್ಕಳು. ಓದ್ತಿರ ಕರೆಕ್ಟಾಗಿ ಓದ್ರು. ಎಲ್ಲದಕ್ಕೂ ಧನ್ಯರು ಅಂದರೆ, ಒಬ್ಬ ಹೋಟೆಲ್ ಯಜಮಾನನ ಹತ್ರ ಒಬ್ಬ ಭಿಕ್ಷುಕ ಬರ್ತಾನೆ. ಭಿಕ್ಷುಕ ಬಂದು, ಅನ್ನದಾತ ಪ್ರಭುವೇ ಅಂತಾನೆ. ಅವನೊಂದು ಇಡ್ಲಿ ವಡೆ ಪಾರ್ಸಲ್ ಅಂತಾನೆ. ಅವನು ಕರುಣಾಮಯನೇ ಅಂತಾನೆ. ಒಂದು ಮಸಾಲೆ ದೋಸೆ ಪಾರ್ಸಲ್ ಅಂತಾನೆ. ಇವನಿನ್ನೂ ಏನೇನೋ ಹೇಳ್ಬಿಡ್ತಾನೆ. ಅವನೆಲ್ಲದಕ್ಕೂ ಚಿತ್ರಾನ್ನ, ಮೊಸರನ್ನ ಎಲ್ಲ ಪಾರ್ಸಲ್ ಅಂತಾನೆ. ಭಿಕ್ಷುಕನ ಕೇಳ್ತಾನೆ, ಮುಗೀತಾ ಅಂತ. ಅವನೆಲ್ಲ ಮುಗೀತು ಸರ್ ಅಂತ. ತೊಲಗೋಗಿ ಇಲ್ಲಿಂದ ಅಂತ. ಮತ್ತು ಈಗ ಹೇಳಿದ್ರಲ್ಲ, ಇಡ್ಲಿ ವಡೆ, ಮಸಾಲೆ ದೋಸೆ, ಚಿತ್ರಾನ್ನ, ಮೊಸರನ್ನ ಎಲ್ಲ ನೀನು ಬಾಯಲ್ಲಿ ಹೇಳಿದೆ, ನಾನು ಬಾಯಲ್ಲಿ ಹೇಳಿದ್ದೀನಿ, ಸರಿ ಹೋಯ್ತು ಹೋಗು ಅಂತ. ನಾನು ಏಸು ಹಂಗಿಲ್ರಿ. ಸಮಾಧಾನ ಪಡಿಸೋರು ಧನ್ಯರಲ್ಲ, ದೇವರ ಮಕ್ಕಳು. ಪೌಲ್ ತೀತನಿಗೆ ಹೇಳ್ತಾನೆ, ಜನ ಬೈತಾವ್ರ, ನೀನು ಬಾಯಿ ಮೌನವಾಗಿರು, ನಮ್ಮ ದೇವ್ರ ಯುದ್ಧ ಮಾಡ್ತಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋಗೆ ಅವ್ರು ಏನು ಮಾಡ್ತಾಯಿದ್ರು? ದೇವರ ಮನೆಯಲ್ಲಿ ನಂಬಿಗಸ್ತರಾಗಿ ದೇವರ ಸಂದೇಶವನ್ನು ಸಾರೋದಕ್ಕೆ ಪ್ರಿಪೇರ್ ಆಗಿದ್ರು. ಚಾಲೆಂಜ್ ಮಾಡ್ತಾರೆ, ನಮ್ಮನ್ನು ಸೆರೆ ಹಿಡ್ಕೊಂಡು ಬಂದಿದೆಯಲ್ಲ, ಸಾಯಿಸಕ್ಕೆ ಕರ್ಕೊಂಡು ಬಂದಿದೆಯಲ್ಲ, ಪರೀಕ್ಷೆಗೆ ಒಳಪಡಿಸ್ತಾ ಇದೆಯಲ್ಲ, 10 ಜನರಲ್ಲಿ ನಮ್ಮನ್ನು ಸಪ್ರೇಟಾಗಿ ಬಿಟ್ಬಿಡು. ದೇವರು ಎಲ್ಲ ಕಾರ್ಯಗಳನ್ನು ಕ್ಲುಪ್ತ ಕಾಲದಲ್ಲಿ ಮಾಡ್ತಾನಂತೆ. ಕ್ಲುಪ್ತ ಕಾಲ ಬರುವಾಗ ದೇವರ ಅತಿಶಯ ನಡೆಯುತ್ತೆ, ದೇವರ ಅದ್ಭುತ ನಡೆಯುತ್ತೆ. ಅಲ್ಲಿವರೆಗೂ ಮೌನವಾಗಿ ಶ್ರದ್ಧೆಯಿಂದ ಕಾಯಬೇಕಂತೆ ನಾವು. ದೇವರ ವಾಕ್ಯ ಹೇಳ್ತದೆ, ದೇವರು ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಭಯಕ್ಕೆ ಆ ಅಧಿಕಾರಿಗೆ ಹೋಗಿ ಕೇಳ್ತಾರೆ, ಅಯ್ಯ, ನಮ್ಮನ್ನು ಸಪ್ರೇಟಾಗಿ ಬಿಟ್ಬಿಡಪ್ಪ, ಸ್ವಲ್ಪ ದಿನ ಪರೀಕ್ಷೆಗೆ ಬರ್ತೀವಿ, ಚಾಲೆಂಜ್ ಮಾಡ್ತೀವಿ. ನೀವು ಊಟ ಹಾಕಿ ಪೋಷಣೆ ಮಾಡಲ್ಪಟ್ಟವರಿಗೂ ನಾವೇ ಸಪ್ರೇಟಾಗಿ ಉಪವಾಸ ಇರ್ತೀವೋ, ತಿಂತೀವೋ, ಅದು ನಿನಗೆ ಬೇಕಾಗಿಲ್ಲ. ಒಂದು ದಿನ ನೀನು ಕರೆಯಲ್ಪಟ್ಟ ದಿನ ಪರೀಕ್ಷೆಗೆ ಬರ್ತೀವಿ, ಟೆಸ್ಟ್ ನೀನು ಮಾಡ್ಕೋ. ನಿಮ್ಮವ್ರಿಗಿಂತ ನಾವು ಬಲಶಾಲಿಯಾಗಿರ್ತೀವಿ, ನಿಮ್ಮವ್ರಿಗಿಂತ ನಾವು ಚೆನ್ನಾಗಿರ್ತೀವಿ, ನಿಮ್ಮವ್ರಿಗಿಂತ ಎಲ್ಲದರಲ್ಲೂ ಉತ್ತಮವಾಗಿ ನಾವಿರ್ತೀವಿ. ನಮಗೆ ನಿಮ್ಮ ರಾಜನ ಮೇಲಲ್ಲ, ನಿಮ್ಮ ಊಟದ ಮೇಲಲ್ಲ, ನಿಮ್ಮ ಪೋಷಣೆ ಮೇಲಲ್ಲ, ಕರೆಯಲ್ಪಟ್ಟ ದೇವರ ಮೇಲೆ ನಮಗೆ ನಂಬಿಕೆ ಇದೆ. ಆ ದೇವರನ್ನ ಬಿಟ್ಟು ನಾವು ಯಾರಿಗೂ ಅಡ್ಡ ಬೀಳಲ್ಲ. ಅವ್ರು ಓಪನ್ ಆಗಿ ಹೇಳ್ತಾರೆ, ಸೈಡಿಗೆ ಕರ್ಕೊಂಡೋಗಿ ಹೇಳಲ್ಲ. ಅವರು ಎಲ್ಲರ ಮುಂದೆ ಹೇಳ್ತಾರೆ, ಪರ್ಮಿಷನ್ ಕೊಟ್ಟು ಪರೀಕ್ಷೆ ಮಾಡಿ ನೋಡು, ನಿನ್ನ ಬಾಯಿ ಯಾವಾಗ ಓಪನ್ ಆಗುತ್ತೋ ನೀನು ಹಿಂದ್ಗಡೆ ದೇವರಿದ್ದೇ ಇರ್ತಾರೆ.
ನೀನು ಯಾವಾಗ ಧೈರ್ಯವಾಗಿ ಮಾತಾಡ್ತೀಯೋ ನಿಮ್ಮ ಮನೆಯವ್ರು ಬಿಟ್ಟು ಓಡೋಗ್ಬೋದು, ನೀನು ನಂಬಿದ ಜನ ಬಿಟ್ಟು ಓಡೋಗ್ಬೋದು. ನನ್ನ ಕರೆದ ದೇವ್ರು ನಿಮ್ಮನ್ನು ಬಿಟ್ಟು ಹೋಗಿ. ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಒಂದೇ ನಂಬಿಕೆ, ನಾವು ತಪ್ಪಾದ ಮಾರ್ಗ ಹೋಗಿಲ್ಲಲ್ಲ, ಮೋಸಕರವಾದ ಜೀವನ ಮಾಡ್ತಾ ಇಲ್ವಲ್ಲ, ಪರಲೋಕದ ದೇವರನ್ನ ಕುರಿತು ಭೂಲೋಕದಲ್ಲಿ ಸಾರ್ತಾ ಇದ್ದೀವಲ್ಲ, ಸತ್ಯ ಹೇಳ್ತಾ ಇದ್ದೀವಲ್ಲ. ಸತ್ಯ ದೇವರು ಇರೋದಾದರೆ ಅವನು ನಮ್ಮನ್ನು ಬದುಕಿಸಿದ್ರು ಪರವಾಗಿಲ್ಲ, ಸಾಯಿಸಿದ್ರು ಪರವಾಗಿಲ್ಲ, ಅವನಿಗೆ ಮಾತ್ರ ನಾವು ಅಡ್ಡು ಬೀಳೋದು. ಆ ಮಾತು ರಾಜನವರೆಗೂ ಹೋಗ್ಬಿಡ್ತು. ಒಂದು ಅಲ್ಲೇಲೂ ಹೇಳ್ರಿ. ಆ ಮಾತು ರಾಜನವರೆಗೂ ಹೋಗಿತ್ತು. ಹೋದ ನಿಮಿತ್ತವಾಗಿ ರಾಜ ಅವ್ರನ್ನ ಕರೆದು ಕೇಳ್ತಾನೆ, ಏನ್ರಯ್ಯ ಇವ್ರು ಹೇಳೋದು ಕರೆಕ್ಟಾ? ನನ್ನ ರಾಜ್ಯದಲ್ಲಿ ನನ್ನ ಮಾತನ್ನು ಮೀರಿ ನಡೀತಾ ಇರೋದು ನಿಜಾನಾ? ನಾನು ಬಿಟ್ಟು ನಿಮಗೆ ಕಾಯೋದಕ್ಕೆ ಯಾರಿದ್ದಾರೆ? ರಕ್ಷಿಸೋದಕ್ಕೆ ಯಾರಿದ್ದಾರೆ? ನನಗಿಂತ ದೊಡ್ಡವರು ನಿಮ್ಮ ಹತ್ರ ಇದ್ದಾರಾ? ಅವ್ರ್ಯಾ? ರಾಜನಿಗೆ ಒಂದು ಕ್ಯೂರಿಯಾಸಿಟಿ, ನನಗಿಂತ ದೊಡ್ಡವರು ಇವ್ರ ಜೊತೆ ಯಾರಿದ್ದಾರೆ? ನನ್ನ ಬಿಟ್ಟರೆ ಇವ್ರನ್ನ ರಕ್ಷಿಸೋದಕ್ಕೆ ಯಾರಿದ್ದಾರೆ? ನನ್ನ ಶಿಕ್ಷೆಯಿಂದ ಕಾಪಾಡೋದಕ್ಕೆ ಇವರ ಬಳಿ ಯಾರಿದ್ದಾರೆ? ಆ ಕ್ಯೂರಿಯಾಸಿಟಿಯ ನಿಮಿತ್ತವಾಗಿ ಇಡೀ ರಾಜ್ಯಕ್ಕೆ ಡಂಗೂರ ಹೊರಿಸಿ ನೋಡಿ. ದೇವ್ರ ಟೈಮ್ ಬರುವಾಗ ದೇವ್ರು ನಿಮ್ಮನ್ನು ಘನಪಡಿಸ್ತಾನಂತೆ. ದೇವ್ರ ಟೈಮ್ ಬರುವಾಗ ದೇವ್ರು ನಿಮ್ಮನ್ನು ಮಹಿಮೆ ಪಡಿಸ್ತಾನೆ. ಹಲ್ಲೆಲೂಯಾ. ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಒಳ್ಳೆ ಕಾನ್ಫಿಡೆನ್ಸ್ ಇತ್ತು. ಅವ್ರು ಹೇಳ್ತಾರೆ, ಪರೀಕ್ಷೆ ಯಾವುದೇ ಆಗಲಿ ಪಾಸ್ ನಾವೇ ಆಗೋದು, ಪರೀಕ್ಷೆ ಯಾವುದೇ ಆಗಲಿ ಪಾಸ್ ನಾವೇ ಆಗೋದು. ರಾಜ ಒಂದು ದಿನ ಒಂದು ಪರೀಕ್ಷೆ ಇಟ್ಟುಬಿಟ್ಟ. ಇಡೀ ಊರು ಜನಕ್ಕೆ ರಾಜ್ಯಕ್ಕೆ ಡಂಗೂರ ಹೊಡೆದು ಬಿಟ್ಟ. ಇವನೊಬ್ಬನೇ ಒಳಗಡೆ ಮಾತುಕತೆ ಮಾಡ್ಕೊಂಡು ಡೀಲ್ ಮಾಡಿದ್ರೆ ಬದುಕೊಳ್ಳೋನು. ಆದರೆ ದೇವ್ರ ಚಿತ್ತ ಹಂಗಿರಲಿಲ್ಲ. ಇವರು 3 ಜನರ ಜೊತೆಗೆ ಇಡೀ ರಾಜ್ಯದ ಜನನೇ ನನ್ನನ್ನು ಆರಾಧನೆ ಮಾಡಬೇಕು. ಅದಕ್ಕೆ ದೇವ್ರು ಟೈಮ್ ನೋಡ್ತಾ ಇದ್ದ. ಅದಕ್ಕೆ ಯಾರು ಮುಂದೆ ಬಂದರೂ ಅವ್ರನ್ನ ಉಪಯೋಗ ಮಾಡೋಕ್ಕೆ ದೇವ್ರು ಸಿದ್ಧನಾದ. ಯೆಶಾಯನ ಹೇಳ್ತಾನೆ, ನಾನು ರೆಡಿ ಇದ್ದೀನಿ ದೇವರೇ, ನಿನ್ನ ಸೇವೆ ಮಾಡೋಕ್ಕೆ ನನ್ನನ್ನು ಕಳಿಸು. ನಿನ್ನನ್ನು ಕಂಡುಬಿಟ್ಟೆ ನಾನು ಅಶುದ್ಧ, ನಿನ್ನ ಮುಂದೆ ನಿಲ್ಲಕ್ಕಾಗಲ್ಲ, ನಿನ್ನೊಳಗಿರೋಕ್ಕಾಗಲ್ಲ, ನಿನ್ನ ಜೊತೆ ನಡೆಯೋಕ್ಕಾಗಲ್ಲ, ನಿನ್ನ ಮಾತು ಕೇಳೋಕ್ಕಾಗಲ್ಲ. ಇಲ್ಲಿವರೆಗೂ ಅಶುದ್ಧವಾದ ಜೀವನ ಮಾಡಿದ್ದೀನಲ್ಲ, ಪರವಾಗಿಲ್ವಾ ದೇವರೇ? ಈ ರೀತಿ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ಬೆಂಕಿಯ ಕೆಂಡ ತೆಗೆದು ನಾಲಿಗೆ ಒಳಗಿಟ್ಟು ನೀನು ಶುದ್ಧನಾದೆ. ಹಲ್ಲೆಲೂಯಾ. ಏನಿಟ್ರು ಜೋರಾಗಿ ಹೇಳ್ರಿ. ಬೆಂಕಿ ಏನು ಮಾಡುತ್ತೆ? ಪರ್ಕೆನ ಸುಟ್ಟಿದಂಗೆ ನಿಮ್ಮ ಒಳಗಿರೋದೆಲ್ಲ ಸುಟ್ಟು ಹಾಕಿಬಿಡ್ತದೆ. ಒಂದು ಅಲ್ಲೇಲೂ ಹೇಳ್ರಿ. ದೃಷ್ಟಿಯಾದರೂ ಪರ್ಕೆ ತಾನೇ ಸುಡ್ತೀರಾ? ಹಂಗದು ನಿಮ್ಮ ಒಳಗಿರೋದೆಲ್ಲ ಸುಡೋಕ್ಕೆ. ಆವತ್ತು ಯೆಶಾಯ ಕೇಳ್ಕೊಳ್ತಾನೆ, ಒಂದು ಕೆಂಡ ಒಳಗೋಯ್ತು. ಇವತ್ತು ನಿಮ್ಮೊಳಗೆ ಕೆಂಡ ಇದೆಯೇನ್ರಿ? ಅನ್ಯ ಭಾಷೆಯಲ್ಲಿ ಮಾತಾಡ್ತಿರಲ್ರಿ, ಆ ಪರಿಶುದ್ಧಾತ್ಮ ಬೆಂಕಿ ತಾನೇ ರೀ, ದಹಿಸುವ ಅಗ್ನಿ ತಾನೇ ರೀ. ಒಳಗಿರೋದೆಲ್ಲ ಸುಟ್ಟಾಕಿಲ್ವೇನ್ರಿ? ನಿಮ್ಮನ್ನು ನೂತನ ಮಾಡಿಲ್ವೇನ್ರಿ? ನಿಮ್ಮನ್ನು ದೇವ್ರ ಜೊತೆ ನಡೆಯೋಕ್ಕೆ ಕೃಪೆ ಕೊಟ್ಟಿಲ್ವೇನ್ರಿ? ಮಾತಾಡೋಕ್ಕೆ ಕೃಪೆ ಕೊಟ್ಟಿಲ್ವೇನ್ರಿ? ಅವನ್ನ ಘನಪಡಿಸೋಕ್ಕೆ ಕೃಪೆ ಕೊಟ್ಟಿಲ್ವೇನ್ರಿ? ಅವನ್ನ ಮಹಿಮೆ ಪಡಿಸೋ ಕೃಪೆ ಕೊಟ್ಟಿಲ್ವೇನ್ರಿ? ಯೇಸುಗೆ ಜೀವಿಸೋದಕ್ಕೆ ಕೃಪೆ ಕೊಟ್ಟಿಲ್ವೇನ್ರಿ? ಅವನಿಗಾಗಿ ಬಾಳೋಕ್ಕೆ ಕೃಪೆ ಕೊಟ್ಟಿಲ್ವೇನ್ರಿ? ಆ ಕೃಪೆ ಕೊಡೋಕ್ಕೆ ಕೇಳಿದ್ರಿ ನೀವು. ನಾನು ಪಾಪಿ ಅಂತ ಕೇಳುವಾಗ ಅವತ್ತು ಈ ಕಂಡ ಇಟ್ಟಂಥ ದೇವರು ಇವತ್ತು ಪರಿಶುದ್ಧಾತ್ಮನನ್ನ ನಿಮ್ಮ ಒಳಗಿಟ್ಟು ಪರ್ಕೆ ಸುಟ್ಟಂಗಲ್ರಿ, ಇನ್ನೊಂದು ಸಾರಿ ಬರಲೇಬಾರ್ದದು ದೃಷ್ಟಿ. ಆ ಕೃಪೆ ಕೊಟ್ಟ. ಅದಕ್ಕೆ ಪ್ರವಾದಿ ಅವತ್ತೇ ಹೇಳ್ದ, ಇಸ್ರಾಯೇಲ್ ಜನಗಳಿಗೆ ಯಾವ ಮಾಟ ಮಂತ್ರ ಇಲ್ಲ. ಹಂಗೆ ಅಂದ್ಕೊಂಡು ಎಷ್ಟೊಂದು ಜನ ಇವತ್ತು ದೆವ್ವಗಳ ಕಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟವ್ರೆ. ಹೆಂಗೈತೆ ದೆವ್ವ? ಮನೇಲಿ ಪಾತ್ರೆ ನಳ್ಳಾಡಿಸ್ತಾ ಇದೆ, ಮಿಕ್ಸಿ ಗರಗರ ಅಂತ ಓಡ್ತದೆ, ನಿಮ್ಮ ಜುಟ್ಟನ್ನು ಹಾಕಿ ದೆವ್ವ ಎಳಿತದೆ, ತಲೆ ಮೇಲೆ ಬಂದು ಕುಟ್ಕುತ್ತೆ. ಇದೆಯಾ ಇಲ್ರಿ ದೇವ? ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಮಿಕ್ಸಿ ಓಡುತ್ತೆ, ಗ್ರೈಂಡರ್ ಓಡುತ್ತೆ, ನಿಮ್ಮ ಮನೆ ಪಾತ್ರೆಗಳು ಗರಗರ ಅಂತ ತಿರುಗುತ್ತೆ. ಇವತ್ತು ಪರೀಕ್ಷೆ ಮಾಡಬೇಡ್ರಿ, ನಿಮ್ಮ ಮನೇಲಿ ದೇವರಿದ್ದಾನೆ. ನಾನು ಹೇಳ್ತಾ ಇರೋದು ದೆವ್ವ ಇರೋರ ಮನೇಲಿ. ಹೌದಲ್ಲ ಪಾಸ್ಟರ್, ನೆನ್ನೆ ತಾನೇ ಒಂದು ಪಾತ್ರೆ ಹಂಗೆ ಆಯ್ತಾಯ್ತು ನಮ್ಮ ಮನೇಲಿ. ಭಯ ಪಡಬೇಡ್ರಿ. ಪೌಲ್ ತೀತನಿಗೆ ಹೇಳ್ತಾನೆ, ಒಳ್ಳೆ ವಾರ್ತೆ ಸಾರೋನಾಗು. ಶದ್ರಕ್ ಮೇಷಕ್ ಅಬೇದ್ನೆಗೋ ತೀರ್ಮಾನಕ್ಕೆ ಬಂದರು. ರಾಜ ಒಂದು ಪರೀಕ್ಷೆ ಇಟ್ಟ. ಅವನು ಹೇಳ್ತಾನೆ, ಫಸ್ಟು ಅವ್ನಿಗೆ ಹೇಳ್ರಪ್ಪ, ಬೆಂಕಿಲಿ ಹಾಕ್ಬಿಡ್ತೀನಿ ಅಂತ ಹೇಳ್ರಿ ಅಂತ.
ಎದುರ್ಕೊಂಡ್ಲಿ ಅಂತ ಶದ್ರಕ್ ಮೇಷಕ್ಕೆ ಎದುರಲ್ಲ. ಆ ರಾಜ ಹೇಳ್ತಾನೆ, ಲಾಸ್ಟ್ ಚಾನ್ಸ್, ಒಪ್ಕೊಳ್ತೀಯಾ? ಬಿಟ್ಟು ಬಿಡ್ತೀನಿ. ಅವನಂತಾನೆ, ರಾಜ ನಿನಗೆ ಅವಿಧೇಯರಾಗ್ತೇವೆ, ಸರ್ವಶಕ್ತನಾದ ದೇವರಿಗೆ ವಿಧೇಯರಾಗ್ತೇವೆ. ನೀನು ಸಾಯಿಸಿದ್ರು ಪರವಾಗಿಲ್ಲ, ನನ್ನ ದೇವ್ರು ಜೀವಂತವಾಗಿದ್ದಾನೆ, ಜೀವಂತವಾಗಿ ನನ್ನನ್ನು ಇರೋಕ್ಕೆ ಅವನಿಗೆ ಇಷ್ಟ ಇದ್ದರೆ ಅವನನ್ನು ಕಾಪಾಡಲಿ, ಬೇಡ ಅಂದರೆ ನಮ್ಮನ್ನು ಕರ್ಕೊಳ್ಳಿ. ಇಲ್ಲಿವರೆಗೂ ಅವನ್ನ ಕಂಡುಕೊಂಡ್ಬಿಟ್ಟಿದ್ದೀವಿ, ಅವನ್ನ ಆರಾಧನೆ ಮಾಡಿಬಿಟ್ಟಿದ್ದೀವಿ, ನಮ್ಮ ಮನಸ್ಸನ್ನು ಅವನಿಗೆ ಕೊಟ್ಟು ಬಿಟ್ಟಿದ್ದೀವಿ. ನಮ್ಮ ಒಳಗೆ ಹರಿತಾ ಇರೋದು ಯೇಸುವಿನ ರಕ್ತ. ಆ ರಕ್ತ ಚೇಂಜ್ ಆಗಬಾರ್ದು. ಹಲ್ಲೇಲೂಯಾ. ಜಾತಕದವ್ರ ಹತ್ರ ಕೇಳ್ಕೊಂಬರ್ತೀನಿ, ನನ್ನ ಬ್ಲಡ್ಡು OAB, ನಾನು ಹೆಂಗಿರ್ತೀನಿ ಅಂತ. ಅವನು C ಹೇಳಿ ಕಳಿಸ್ಬಿಡ್ತಾನೆ. ಈ ರೇಖೆ ಬರೆದಿದ್ದು ಮೇಲಿರೋನು, ಇಲ್ಲಿರೋನು ಏನೂ ಹೇಳೋಕ್ಕೆ ಬರಲ್ಲ. ಅವನು ಗೊತ್ತು ಬಂದಿರೋವನೇ ಹುಚ್ಚ ಅಂತ. ಅದಕ್ಕೆ ಈ ರೇಖೆನ ಕಡೆಲ್ಲ ಈ ತಿರ್ಗಾಯ್ತು ಉಲ್ಟಾ ಹೇಳಿ ಕಳಿಸಿಬಿಡ್ತಾನೆ. ವಿಶ್ವಾಸಿಗಳು ಜ್ಞಾನ ಬೆಳವಣಿಗೆ ಆಗಬೇಕು. ಯಾಕೋಬ ಹೇಳ್ತಾನೆ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ನನ್ನ ಕೇಳ್ರಿ, ನಿಮಗೆ ಜ್ಞಾನ ನಾನು ಕೊಡ್ತೇನೆ. ಹಲ್ಲೆಲೂಯಾ. ಶದ್ರಕ್ ಮೇಷಕ್ ಅಬೇದ್ನೆಗೋ ಪರೀಕ್ಷೆ ಸ್ಟಾರ್ಟ್ ಆಯಿತು. ರಾಜ ಹೇಳಿದ ಮಾತಿಗೆ ಒಪ್ಪಿಲ್ಲ. ಆ ರಾಜ ಹೇಳ್ತಾನೆ, ಹೆಂಗಾದರೂ ಸಾಯಲಿ, ಇವರು ಕೊಡೋ ಶಿಕ್ಷೆ ಇನ್ನೊಬ್ಬ ಯಾವನು ಅಡ್ಡಿ ಬೀಳಕ್ಕೆ ಬೇರೆದಕ್ಕೆ ಹೋಗಬಾರ್ದು. ಇವತ್ತೇ ಲಾಸ್ಟ್. ಇವತ್ತು ಮತಾಂತರದ ಕೇಸಲ್ಲಿ ಜನಗಳು ಭಯಪಡಿಸ್ತಾ ಇದ್ದಾರೆ. ಈ ಮತಾಂತರದ ಪ್ರಾಬ್ಲಮ್ ಇವತ್ತಲ್ರಿ, ಅವತ್ತೇ ಇತ್ತು. ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಇತ್ತು. ಅವ್ರು ಒಪ್ಪಲಿಲ್ಲ, ಏನು ಬೇಕಾದರೂ ಮಾಡಿ ಅಂತ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ದೇವರಿಗಾಗಿ ನಿಲ್ಲೋರ್ನ ದೇವರು ಕೈ ಬಿಡಲ್ಲ. ದೇವರ ವಾಗ್ದಾನ. ನನ್ನ ನಂಬಿ ಬಂದಿದ್ಯಾ? ನಿನ್ನ ಕುಟುಂಬ ನನಗಾಗಿ ಬಂದಿದ್ಯಾ? ನನಗಾಗಿ ನಿಂತಿದ್ದೀರಾ? ನನಗಾಗಿ ನಡೀತಾ ಇದ್ದೀರಾ? ನನಗಾಗಿ ಆರಾಧನೆ ಮಾಡ್ತಾ ಇದ್ದೀರಾ? ನನ್ನ ಆಲಯ ಹುಡ್ಕೊಂಡು ಬರ್ತಾ ಇದ್ದೀರಾ? ಸುವಾರ್ತೆ ಸಾರ್ತಾ ಇದ್ದೀರಾ? ಸಾಕ್ಷಿ ಹೇಳ್ತಾ ಇದ್ದೀರಾ? ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಆತ್ಮ ಭಾರವುಳ್ಳವರಾಗಿ ಜೀವಿಸ್ತಾ ಇದ್ದೀರಾ? ಬರ್ದಿಟ್ಕೊಳ್ರಿ, ಎಲ್ಲ ಕೈ ಬಿಡ್ಬೋದು, ನಾನು ನಿಮ್ಮನ್ನು ಕೈ ಬಿಡಲ್ಲ. ಅದು ಯೇಸು ಹೇಳ್ತಾನ್ರಿ. ಅವತ್ತಿನ ದೇವರು ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ವಾಗ್ದಾನ ಮಾಡ್ತಾನೆ, ನಾನು ನಿಮ್ಮ ದೇವರು, ನಾನು ಯೆಹೋವ ಈರೆ, ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ಶಮ್ಮ. ಯುದ್ಧ ಮಾಡೋ ದೇವ್ರು ಹೇಳ್ತಾನೆ, ನೀವು ಬೆಂಕಿಲಿ ನಡೀರಪ್ಪ, ಭಯ ಪಡಬೇಡ್ರಿ. ರಾಜ ಬೆಂಕಿನಲ್ಲಿ ನಡೆಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಬೆಂಕಿಗೆ ಹೋದ್ರು 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು. ಮಂತ್ರಿಗೆ ಕರಿತಾನೆ, ರಾಜ ಯಾರನ್ನ ಹಾಕಿದ್ದೀರಪ್ಪ ನೀವು? ಒಂದು ಶಬ್ದನೂ ಬರಲಿಲ್ಲ. ಅಯ್ಯಯ್ಯೋ ಅಂತ ಶಬ್ದನೇ ಬರ್ತಾ ಇಲ್ವಲ್ಲ, ಅವ್ರು ಯಾರನ್ನ ಹಾಕಿದ್ರು ಕೇಳೋ. ರಾಜ ಕೇಳುವಾಗ ಅವ್ರು ಹೇಳ್ತಾರೆ, ಸ್ವಾಮಿ ನಾವು ಹಾಕಿದ್ದು ನಿಜ, ಅದೇನು ಶಬ್ದನೇ ಬಂದಿಲ್ಲ, ಗೊತ್ತಿಲ್ಲ. ಬೆಂಕಿ ಹತ್ರ ಹೋಗಿ ನೋಡೋಕ್ಕಾಗಲ್ಲ. ಬೆಂಕಿ ಶಾಖ ಅಷ್ಟು ಉರಿಸ್ಬಿಟ್ಟವ್ರೆ, 7ರಷ್ಟು ಜಾಸ್ತಿ ಮಾಡಿಬಿಟ್ಟವ್ರೆ. ಆದರೂ ದೂರದಿಂದ ದುರ್ಬೀನ್ ಹಾಕ್ಕೊಂಡು ಎಷ್ಟು ಜನ ಹಾಕಿದ್ದು ಅಂತ ಅವರು ನೋಡುವಾಗ ಒಬ್ಬ ನೋಡಿ ಹೇಳ್ತಾನೆ, ಅಯ್ಯೋ ನಾವು ಈ ಬೆಂಕಿಲಿ ಹಾಕಿದ್ದು 3 ಜನ, ಆದರೆ ಇಲ್ಲಿ ನಾನು ಕಾಣ್ತಾ ಇರೋದು ಒಬ್ಬ ಎಕ್ಸ್ಟ್ರಾ ಬಂದುಬಿಟ್ಟಿದ್ದಾನಲ್ಲ, ಅವನು ಯಾರಂತ ಗೊತ್ತಾಗ್ತಾ ಇಲ್ಲ. ಅವನ ಮುಖ ನೋಡಿದ್ರೆ ಭಾಳ ಪವರ್ಫುಲ್ ಆಗಿದೆ. ಬೆಂಕಿ ಒಳಗೆ ಬೆಂಕಿಯಾಗಿ ಕಾಣ್ತಾ ಇದ್ದಾನೆ, ಬೆಂಕಿ ಒಳಗೆ ಬೆಂಕಿ ಕಾಣ್ತಾ ಇದ್ದಾನೆ. ಆದ್ರೆ ಹಾಕಲ್ಪಟ್ಟವರ ತರ ಇವನಿಲ್ಲ. ಇವನು ಬಹಳ ಸುಂದರವಾಗಿದ್ದಾನೆ, ಬಹಳ ಅಂದವಾಗಿದ್ದಾನೆ, ವಿಶೇಷವಾಗಿದ್ದಾನೆ, ಪವರ್ಫುಲ್ ಆಗಿದ್ದಾನೆ. ಇವನು ಹೇಳುವಾಗ ರಾಜನಿಗೆ ನಡಕ ಸ್ಟಾರ್ಟ್ ಆಗ್ಬಿಡ್ತು. ಒಂದು ಅಲ್ಲೇಲು ಹೇಳಿ, ಅವನು ಯಾರೋ ಕರೆಕ್ಟಾಗಿ ಚೆನ್ನಾಗಿ ಹೇಳೋನು. 3 ಜನ ಇಲ್ಲಪ್ಪ, 4 ಜನ, ಅದರಲ್ಲಿ ವಿಶೇಷವಾಗಿ ಒಬ್ಬ ಇದ್ದಾನೆ. ಅವನು ಯಾರು ಗೊತ್ತಿಲ್ಲ. ಅವನಂತನ ರಾಜ, ಸಡನ್ನಾಗಿ ನೋಡ್ರಿ, ಅವನು ಯಾರಂತ ನೋಡ್ರಿ, ಅವ್ರನ್ನ ಬೇಗ ತೆಗಿರಿ. ಅದಕ್ಕೆ ಕಾರಣ ಏನು? ಇವ್ರ ಮಾಂಸ ಸುಟ್ಟೋಗ್ತಾ ಇಲ್ವಲ್ಲ, ಅವ್ರ ಕೂದಲು ಸುಟ್ಟೋಗ್ತಾ ಇಲ್ವಲ್ಲ, ಅವ್ರ ಬಟ್ಟೆ ಸುಟ್ಟೋಗ್ತಾ ಇಲ್ವಲ್ಲ, ಅವ್ರು ಚೀರ್ತಾ ಇಲ್ವಲ್ಲ, ಅವ್ರು ಕೂಗ್ತಾ ಇಲ್ವಲ್ಲ, ಅದಕ್ಕೆ ಕಾರಣಕರ್ತ ಯಾರು? ಪ್ರಿಯ ಸಹೋದರಿ, ಈ ಪರೀಕ್ಷೆಯಲ್ಲಿ ಜೀವಳ ದೇವರು ನಿಮ್ಮನ್ನು ಫೇಲ್ ಮಾಡೋದೇ ಇಲ್ಲ. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ದೇವ್ರು ಯಾರಂತ ನೀವು ಅನುಭವದಿಂದ ಸವಿದು ನೋಡ್ರಿ. ನನ್ನ ದೇವ್ರು ಯಾರಂತ ನೀವು ಅನುಭವದಿಂದ ಸವಿದು ನೋಡಬೇಕಂತೆ. ಆಪಲ್ ತಂದು ನಾವು ತಿನ್ನುವಾಗ ಹೇಳ್ತೇವೆ ಇದು ಹೆಂಗಿದೆ ಅಂತ. ಹುಳಿ ಇದ್ರೂ ಸಿಹಿ ಇದೆ ಅಂತ ಹೇಳ್ತೀರಾ?
ಉಳಿದ್ರೆ ಸೀದೆ ಅಂತ ಹೇಳ್ತೀರಾ? ಉಳಿದ್ರು ಸೀದೆ ಅಂತ ಹೇಳ್ತೀರಾ? ಉಳಿದ್ರೆ ಉಳಿ ಅಂತೀವಿ, ಸೀದ್ರೆ ಸಿ ಅಂತೀವಿ. ಸೀದ್ರೆ ಹೇಳ್ತೀವಿ, ಅಂಗಡಿಯವನಿಗೆ ಕೇಳ್ತೀವಿ ಯಾವ ತೋಟದಿಂದ ತೊಗೊಂಬಂದಪ್ಪ, ಸೂಪರಾಗಿದೆ ಅಂತೀವಿ. ನಮ್ಮನ್ನು ದೇವ್ರು ಕೇಳ್ತಾನೆ, ಇವರೆಲ್ಲ ಯಾವ ತೋಟದವರು? ಹೆವನ್ ಗಾಸ್ಪಲ್ ಚರ್ಚಿನ ತೋಟದವರ? ಇವರು ಹುಳಿಯಾಗವ್ರ, ಸಪ್ಪೆಯಾಗವ್ರ, ಖಾರವಾಗವ್ರ, ಸ್ವೀಟಾಗವ್ರ ಅಂತ ನಿಮ್ಮ ರಿಪೋರ್ಟನ್ನು ಏಂಜಲ್ ಹತ್ರ ದೇವ್ರು ಕೇಳ್ತಾ ಇರ್ತಾನೆ, ಪರಿಶುದ್ಧಾತ್ಮನ ಹತ್ರ ಕೇಳ್ತಾ ಇರ್ತಾನೆ. ಏಸು ಹೆಂಗವ್ರಿ ಸಭೆಯವರು ಅಂತ ಅವನು ಹೇಳ್ತಾನೆ, ಪರಿಶುದ್ಧಾತ್ಮ ನನ್ನ ಸೈಡ್ಗೆ ಇಟ್ಟುಬಿಟ್ಟು ಇವರೇ ಗುದ್ದಾಡ್ತಾವ್ರೆ ಅಂತ, ನನ್ನ ಸೈಡ್ಗೆ ಇಟ್ಟುಬಿಟ್ಟು ಇವರೇ ಒದ್ದಾಡ್ತಾವ್ರೆ ಅಂತ. ಪರಿಶುದ್ಧಾತ್ಮ ಸೈಡಲ್ಲೇ ಅವನಿಗೆ ಜಾಗ ಕೊಟ್ಟಿಲ್ಲ ನಾವು. ಕೊಟ್ಟು ನೋಡ್ರಿ, ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮೇಲೆ ಹೋಗುತ್ತೆ. ಯಾವ ರೀತಿ ಕಂಪ್ಲೇಂಟ್ ಹೋಗುತ್ತೆ ಅಂದರೆ, ಈ ಮಗಳು ಈ ಲೋಕದಲ್ಲಿ ನಿನಗೆ ಸಾಕ್ಷಿ ಹೇಳಿದ್ಲಪ್ಪ, ಸುವಾರ್ತೆ ಸಾರ್ದ್ಲಪ್ಪ, ಬೆಂಕಿಲಿ ನಡೆದ್ಲಪ್ಪ, ಸಿಂಹದ ಬಾಯಿಗೆ ಹೋದ್ಲಪ್ಪ, ಓ ಏನೇನೋ ಕಾರ್ಯಗಳನ್ನ ಮಾಡ್ತಾಳಪ್ಪ, ನಿನ್ನ ನಾಮದಲ್ಲಿ ಮಳೆನ ನಿಲ್ಲಿಸ್ಬಿಟ್ಲಪ್ಪ, ನಿನ್ನ ನಾಮದಲ್ಲಿ ಸೂರ್ಯನ ನಿಲ್ಲಿಸ್ಬಿಟ್ಲಪ್ಪ, ನಿನ್ನ ನಾಮದಲ್ಲಿ ಪೇಷಂಟ್ನ ಎಬ್ಬಿಸ್ಬಿಟ್ಲಪ್ಪ, ನಿನ್ನ ನಾಮದಲ್ಲಿ ದೆವ್ವನ ಓಡಿಸ್ಬಿಟ್ಲಪ್ಪ, ನಿನ್ನ ನಾಮದಲ್ಲಿ ನೂತನ ಮನುಷ್ಯನ ಮಾಡಿಬಿಟ್ಲಪ್ಪ, ಕುಡ್ಕನಿಗೆ ಬಿಡಿಸ್ಬಿಟ್ಲಪ್ಪ, ಅದ್ಭುತಗಳನ್ನ ಮಾಡ್ತಾವಳಪ್ಪ. ಓ ಒಳ್ಳೆ ಗುಡ್. ಮಾಡೋದು ಮುಖ್ಯ ಅಲ್ಲ, ಕ್ಯಾರೆಕ್ಟರ್ ವೈಸ್ ನಾವು ಸ್ಟ್ರಾಂಗ್ ಆಗಿರಬೇಕು. ಹಲ್ಲೆಲೂಯಾ. ಶದ್ರಕ್ ಮೇಷಕ್ ಅಬೇದ್ನೆಗೋ ಮೇಲೆ ಬರ್ತಾರ್ರಿ. ರಾಜ ಕೇಳ್ತಾನೆ ಅವ್ರಿಗೆ, ನಿಮಗೆ ಸುಡ್ಲಿಲ್ವಲ್ಲ, ಕೂದಲು ಸುಟ್ಟಿಲ್ಲ, ಮಾಂಸ ಸುಟ್ಟಿಲ್ಲ, ಬಟ್ಟೆ ಸುಟ್ಟಿಲ್ಲ, ಯಾವುದು ಸುಟ್ಟಿಲ್ಲ, ಈ ಸುಡದೇ ಇರೋದಕ್ಕೆ ಕಾರಣ ಏನು? ಅವ್ರು ಎದೆ ತಟ್ಟಿ ಹೇಳ್ತಾರೆ, ಇದಕ್ಕೆ ಕಾರಣ ನಿನ್ನ ದೇವರಲ್ಲಪ್ಪ, ಇದಕ್ಕೆ ಕಾರಣ ನನ್ನ ದೇವರು. ಒಂದು ಹಲ್ಲೆಲೂಯಾ ಹೇಳ್ರಿ. ಇದಕ್ಕೆ ಕಾರಣ ನಿನ್ನ ದೇವರಲ್ಲ, ನಿನ್ನ ದೇವರಲ್ಲ, ನಿನ್ನ ದೇವರಲ್ಲ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ, ಜೋರಾಗಿ ಹೇಳಬೇಕು. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ, ಎಲ್ಲ ನಾಮಕ್ಕಿಂತ ಉನ್ನತವಾದ ನಾಮ, ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ, ಎಲ್ಲ ನಾಮಕ್ಕಿಂತ ಉತ್ತಮವಾದ ನಾಮ, ಎಲ್ಲ ನಾಮಕ್ಕೂ ಅಧಿಕವಾಗಿ ಆಶೀರ್ವದಿಸುವ ನಾಮ. ಆ ನಾಮವನ್ನು ಅವ್ರು ಎದೆ ತಟ್ಟಿ ಹೇಳ್ತಾರೆ ರಾಜನಿಗೆ. ಆ ರಾಜ ಆವಾಗಲೇ ಚೇಂಜ್ ಆಗ್ಬಿಟ್ಟು, ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಸ್ವಲ್ಪ ದಿನ ಟೈಮ್ ಕೊಡ್ತೀರಂತ ಕೇಳಲಿಲ್ಲ, ಆಗಲೇ ಕೊರ್ನೇಲ್ ಥರ ಆಗಲೇ ಒಪ್ಪಿಸ್ಕೊಟ್ಬಿಟ್ಟ. ಒಪ್ಪಿಸ್ಕೊಳ್ಳೋದು ಮಾತ್ರ ಅಲ್ಲ, ಡಂಗೂರವ್ರಿಗೆ ಕರೀತಾನೆ, ಲೇ ಇಡೀ ರಾಜ್ಯಕ್ಕೆ ಒಳ್ಳೆ ವಾರ್ತೆನ ಸಾರೋಗು. ಒಳ್ಳೆ ವಾರ್ತೆ ಯಾವುದು? ಯೇಸು ರಕ್ಷಕ ಅನ್ನೋದೇ ಒಳ್ಳೆ ವಾರ್ತೆ. ಯೇಸು ನಿಮ್ಮನ್ನು ಬಿಡಿಸ್ತಾನೆ ಅನ್ನೋದೇ ಒಳ್ಳೆ ವಾರ್ತೆ. ಯೇಸು ನಿಮ್ಮ ದೇವರು ಅಂತ ಹೇಳೋದೇ ಶುಭ ವಾರ್ತೆ. ಯೇಸುನ ನಂಬಮ್ಮ, ನಿನಗೆ ಸಮಾಧಾನ ಬಂದೇ ಬರುತ್ತೆ. ಯೇಸುನ ನಂಬು ಅಂತ ಹೇಳ್ರಿ, ಧೈರ್ಯವಾಗಿ ಹೇಳ್ರಿ, ಅಪನಂಬಿಕೆ ಅಂತ ಹೇಳ್ಬೇಡ್ರಿ, ಅಂಜ್ಕೊಂಡು ಹೇಳ್ಬೇಡ್ರಿ, ಗಾಬರಿಯಾಗಿ ಹೇಳ್ಬೇಡ್ರಿ, ನಡ್ಕೊಂಡು ಹೇಳ್ಬೇಡ್ರಿ, 4 ಜನ ತೀರ್ಮಾನ ಮಾಡಿ ಹೇಳೋಣ ಬೇಡವ ಹಂಗೆ ಮಾಡಬೇಡ್ರಿ. ನೀವು ಹೇಳ್ರಿ, ನಿಮ್ಮ ದೇವ್ರ ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕಡೆ ಒಂದು ಮಾತು, ಫಿಲಿಪ್ಪ 2ನೇ ಅಧ್ಯಾಯ 15ನೇ ವಚನ ಓದ್ತೀರಾ ಯಾರಾದರೂ? ಹಾಂ. ನೀವು ಇದರೊಳಗೆ ಜೀವದಾಯಕದ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿ ಮಂಡಲಗಳಂತೆ. ಒಂದು ಹಲ್ಲೆಲೂಯಾ ಹೇಳ್ರಿ. ಯಾರು ಹಿಂಗಾಗದಂತೆ ಜ್ಯೋತಿ ಮಂಡಲ ಥರ? ಸುವಾರ್ತೆ ಸಾರೋದಂದ್ರೆ ಏನು? ಬೈಬಲ್ ಹಿಡ್ಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ಮನೆಗೆ ಹೋಗಿ ಹೇಳ್ಕೊಂಡಿರೋದ? ಅದು ನಮ್ಮ ಕೆಲಸ ಅಲ್ಲ, ಪಾಸ್ಟರ್ ನರೇಶ್ ಅವ್ರದ್ದು ಕೆಲಸ. ಪಾಸ್ಟರ್ ನರೇಶ್ ಮಾತ್ರ ಬ್ಯಾಗ್ ಹಾಕ್ಕೊಂಡು ಎಲ್ಲರ ಮನೆಗೆ ಹೋಗಿ ಸುವಾರ್ತೆ. ನೀವೆಲ್ಲ
ಸ್ವಾಮಿ ಹೇಳ್ತಾನೆ, ನನ್ನ ನಂಬಿದ್ಯಾ, ನಿನ್ನ ಪಕ್ಕದವನಿಗೆ ಸುವಾರ್ತೆ ಸಾಕು. ನನ್ನ ನಂಬಿದ್ಯಾ, ನಿನ್ನ ಮನೆ ಪಕ್ಕದಲ್ಲಿ ಹೇಳು. ನೀನು ಯಾವ ಫ್ಯಾಕ್ಟ್ರಿಗೆ ಹೋಗ್ತೀಯ ಅಲ್ಲಿ ಹೇಳು. ನೀನು ಯಾವ ಕೆಲಸ ಮಾಡ್ತೀಯ ಅಲ್ಲಿ ಹೇಳು. ನೀನು ಎಲ್ಲಿ ಕಾಣಿಸ್ಕೊಳ್ತೀಯ ಅಲ್ಲಿ ಹೇಳು. ಬಸ್ ಸ್ಟ್ಯಾಂಡಲ್ಲಿ ಹೇಳು. ಎಲ್ಲಿರ್ತೀಯೋ ಅಲ್ಲಿ ಶುಭ ವಾರ್ತೆ ಹೇಳು. ನಿನ್ನ ಸ್ಪಿರಿಟಲ್ಲಿ ಇನ್ಸ್ಪೈರ್ ಮಾಡ್ತಾನೆ ದೇವರು. ಈ ಸಿಸ್ಟರ್ ಕಷ್ಟದಲ್ಲಿದ್ದಾರೆ, ಈ ಬ್ರದರ್ ಕಷ್ಟದಲ್ಲಿದ್ದಾರೆ, ಅವ್ರ ನೋವಲ್ಲಿದ್ದಾರೆ. ನೀನು ದೇವ್ರ ಜೊತೆಗೆ ಮಾತಾಡಿದ್ರೆ ನಿನಗೆ ಯಾರು ಕಷ್ಟ ಅವ್ರನ್ನ ದೇವ್ರು ತೋರಿಸ್ತಾನೆ. ಆಗ ನೀನು ಕರ್ಕೊಂಡು ಬರುವಾಗ ಅವ್ರು ನೂತನ ಸೃಷ್ಟಿ ಆಗ್ತಾರೆ. ಸಭೆ ಬೆಳವಣಿಗೆ ಆಗುತ್ತೆ, ಸಾಕ್ಷಿ ಎದ್ದೇಳುತ್ತೆ. ಅದನ್ನು ನೋಡಿ ಪರಲೋಕ ಸಂತೋಷ ಪಡುತ್ತೆ. ಆವಾಗ ನಿಮ್ಮನ್ನು ದೇವರು ಏನು ಮಾಡ್ತಾನಂತೆ, ಹೊಳೆಯುವ ಜ್ಯೋತಿ ಮಂಡಲಗಳಂತೆ ದೇವರು ಮಾಡ್ತಾನೆ. ಹೊಳಿಬೇಕು ಅಂದರೆ ನಾವೇನು ಮಾಡಬೇಕ್ರಿ? ನಾನು ಮುಗಿಸ್ತೀನಿ ಪಾಸ್ಟರ್. ಏನು ಮಾಡಬೇಕು ಹೊಳಿಬೇಕು ಅಂದರೆ? ಒಂದು ಫಂಕ್ಷನ್ಗೆ ಹೋಗ್ತೀರಪ್ಪ, ನೀವು ಹೊಳಿಬೇಕು, ಏನು ಮಾಡ್ತೀರ? ಹಾಂ, ಪಾಪ ಹುಡುಗರು ಬಿಡಿ ಏನು ಮಾಡಲ್ಲ, ಹುಡುಗಿರು ಹೇಳಿ ಹೊಳಿಬೇಕಂದ್ರೆ ಏನು ಮಾಡ್ತೀರಿ? ಹಾಂ, ಅದಕ್ಕೆ ಯಾರ ಮನೇಲಿ ನೋಡು ಎಲ್ಲರೂ ಒಂದೊಂದು ಲೇಡಿ ಬ್ಯೂಟಿ ಪಾರ್ಲರ್ ಇಟ್ಕೊಂಬಿಟ್ಟವ್ರು. ಅದು ಸಾಯೋವರೆಗೂ ಆ ಬಿಸ್ನೆಸ್ ನಿಲ್ಲೋದೇ ಇಲ್ಲ. ನಿಜ, ಬಿಲೀವರ್ಸೇ ಇಟ್ಕೊಳ್ತಾರೆ ಜಾಸ್ತಿ ಇವತ್ತು ಬ್ಯೂಟಿ ಪಾರ್ಲರ್. ಅವನು ತಿರುಪತಿಗೆ ಹೋಗಿ ಕೂದಲು ಕೊಡ್ತಾನೆ, ಇವ್ರು ಇಲ್ಲಿರೋರು ಇವ್ರನ್ನೇ ಕರೆದು ಕೂದಲು ತೆಗಿತಾರೆ. ಅದು ನನಗೆ ಗೊತ್ತಿಲ್ಲ, ಅದು ತಪ್ಪೋ ಸರಿನೋ. ಒಂದು ಫಂಕ್ಷನ್ಗೆ ಹೋಗೋಗಿ ಹೆಂಗ್ರಿ ಹೋಗ್ತಾರೆ, ಹೆಂಗೆಂಗೋ ಹೋಗ್ಬಿಡ್ತಾರೆ. ಹೇರ್ ಸ್ಟೈಲ್ ಕಟ್ ಮಾಡಿಸ್ಕೊಳ್ತಾರೆ, ಐಬ್ರೋ ಮಾಡಿಸ್ಕೊಳ್ತಾರೆ, ಉಬ್ಬು ಎಕ್ಸ್ಟ್ರಾ ಹಾಕ್ಕೊಳ್ತಾರೆ, ಒಡವೆ ಇಲ್ಲಾಂದರೆ ಡೂಪ್ಲಿಕೇಟ್ ಒಡವೆ ತಗೊಳ್ತಾರೆ, ಸೀರೆ ಪಕ್ಕದ ಮನೆಯವ್ರು ಈಸ್ಕೊಂಬಂದಿರ್ತಾರೆ. ಹೌದು ತಾನೇ? ಎಲ್ಲ ಸೆಟಪ್ ಮಾಡಿಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿ 3,000 ಕೊಟ್ಟು ಮುಖಕ್ಕೆ ಬಣ್ಣ ಹಚ್ಕೊಂಬರ್ತಾರೆ. ಆ ಮದುವೆಯಲ್ಲಿ ಹೋಗಿ ಎಣ್ಣೆ ಎಲ್ಲೋ ಬಿದ್ದಿರ್ತಾಳೆ. ಹೆಣ್ಣಿಗೆ ಟೆನ್ಷನ್, ನಮ್ಮ ಅಪ್ಪನ ಸಾಲ ಯಾವಾಗ ತಿರುತ್ತಪ್ಪ, ಇವಳು ಸಾಲ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಹೋಗಿರ್ತಾರೆ. ಅವ್ರನ್ನ ನೋಡಿ ಯೇಸು ಹೊಳೆಯುವ ನಕ್ಷತ್ರ ಅಂತ ಕರೆಯೋದು, ಇವರು ಹೊಳೆಯುವ ಜ್ಯೋತಿ ಮಂಡಲ ಅಂತ ಕರೆಯೋದು. ಕರೀತಾನ ಸ್ವಾಮಿ ಹೇಳ್ತಾನೆ, ನೋಡು ಬಂದ್ಲು ಲೂಸಿಫರ್ ಬಂದ್ಲು ನೋಡು ಅಂತ. ತಪ್ಪು ತಿಳಿಬೇಡಿ, ನಾನು ಹೇಳೋದು ಇದೇ ಸತ್ಯ. ಇವತ್ತು ಹುಡುಗಿರ ಜೊತೆಗೆ ಹುಡುಗರು ಲಿಫ್ಟಿಗೆ ಹಚ್ಕೊಳ್ತಾವ್ರು. ಹುಡುಗಿ ಅಂತೇಳಿ ನನ್ನ ಮಾತ್ರ ಯಾಕೆ ಹಚ್ಚತೀಯಪ್ಪ, ನೀನು ಹಚ್ಕೊಂಬಾರಪ್ಪ. ಮದುವೆ ಗಂಡಿಗೆಲ್ಲ ಇವತ್ತು ಲಿಫ್ಟಿಗೆ ಹಚ್ಚುತ್ತಾವ್ರು. ಅವನು ಫೇಶಿಯಲ್ ಮಾಡಿಸ್ಕೊಳ್ತಾವ್ನು, ಹೇರ್ ಸ್ಟೈಲ್ ಮಾಡಿಸ್ಕೊಳ್ತಾವ್ನು. ತಪ್ಪು ತಿಳಿಬೇಡಿ, ಅವ್ನು ಬಾಂಡ್ಲಿ ಆಗಿದ್ರೆ ಡೂಪ್ಲಿಕೇಟ್ ವಿಗ್ ಹಾಕ್ಕೊಂಬರ್ತಾನೆ. ಅವನು ಸ್ಟೈಲ್ ಮೇಲೆ ಸ್ಟೈಲ್, ಕ್ಲೀನಾಗಿರಬೇಕು, ವಿಚಿತ್ರವಾಗಿ ಆಗಬಾರ್ದು. ನಿಮ್ಮ ಹೃದಯ ಶುದ್ಧವಾಗಿದ್ದರೆ ನಿಮ್ಮ ಮುಖ ಹೊಳೆಯುತ್ತಂತೆ. ಹಲ್ಲೆಲೂಯ. ಅದನ್ನು ನೋಡಿ ದೇವ್ರು ಹೇಳಿದ್ದು, ನಿಮ್ಮ ಮುಖನ ನೋಡಿ ಹೇಳಿದ್ರು. ಜ್ಯೋತಿ ಮಂಡಲಗಳಂತೆ ನೀವು ಹೊಳಿತಾ ಇದ್ದೀರಂತ ಏನು ನೋಡಿ ಹೇಳಿದ್ದು ಗೊತ್ತಾ? ನೀವು ಹೋಗಿ ಬ್ಯೂಟಿ ಪಾರ್ಲರ್ ಮಾಡ್ಕೊಂಬಂದಿದ ತಕ್ಷಣ ಸ್ವಾಮಿ ಹೇಳಿದ್ರಿ, ನಿಮ್ಮ ಹೃದಯ ಯಾವಾಗ ಕರ್ತನ ವಾರ್ತನ ಸಾರ್ತಾ ಇರ್ತದೋ, ಶಾಕ್ತಿ ಹೇಳ್ತಾ ಇರ್ತದೋ, ನಡತೆಯಲ್ಲಿ ತೋರಿಸ್ತಾ ಇರ್ತಿರೋ, ಮಾರ್ಪಾಟಾಗಿ ಜೀವನ ಮಾಡ್ತಾ ಇರ್ತಿರೋ, ಆವಾಗ ನೀವು ಯಾವುದೇ ಫಂಕ್ಷನ್ಗೆ ಹೋದ್ರು, ಪ್ರಾರ್ಥನೆಗೆ ಹೋದ್ರು, ನಿಮ್ಮನ್ನ ರೋಡಲ್ಲಿ ನೋಡುವಾಗ ಜನ ಅಂತಾರೆ, ಆ ಹುಡುಗಿನ ನೋಡಪ್ಪ, ಆ ಹುಡುಗನ ನೋಡಪ್ಪ, ಆ ವ್ಯಕ್ತಿನ ನೋಡಪ್ಪ, ಎಷ್ಟು ಸಾಧು ಆಗಿದ್ದಾರೆ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರ ಹತ್ರ ಹೋದ್ರೆ ಇನ್ನು ಸ್ವಲ್ಪ ಹೊತ್ತು ನಾವು ಮಾತಾಡಬೇಕು ಅನ್ನಿಸ್ಬೇಕು. ಬಂದ್ಲು ನೋಡು ಅಂತ ಎದ್ದು ಬಿದ್ದು ಓಡಬಾರ್ದು. ನನಗೊಂದು ತಂದೆ ತಾಯಿ ಗೊತ್ತು, ಅವರು ನನಗೊಂದು ಸಲ ಬಂದು ಹೇಳ್ತಾರೆ, ಪಾಸ್ಟರ್, ಸಭೆಯಲ್ಲಿ ನನ್ನ ಮಗಳು ಏನು ಅನ್ಯ ಭಾಷೆ ಮಾತಾಡ್ತಾಳೆ, ಏನು ವಿನಯತೆ, ಏನು ದೀನತೆ, ಅವಳ ರಹಸ್ಯ ನಮಗೆ ಮಾತ್ರ ಗೊತ್ತು. ಚರ್ಚಿಗೆ ಬರುವಾಗ ಅಷ್ಟು ಇನ್ನೋಸೆಂಟ್ ಆಗಿರ್ತಾಳೆ. ಅವಳು ಕೆಲಸಕ್ಕೆ ಹೋಗಿ ನಮ್ಮ ಮನೆಗೆ ಬರುವಾಗ ರಾಕ್ಷಸಿ ಆಗಿಬಿಟ್ಟಿರ್ತಾಳೆ. ಆ ಗುಣ ಯಾವಾಗ ಚೇಂಜ್ ಆಗುತ್ತೆ ಪಾಸ್ಟರ್? ಅವಳನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಅವಳು ಬಾಯಿ ಬಿಟ್ಟರೆ ಬೊಂಬಾಯಿ ಅಂತೆ. ಬಾಯಿ ಅಂತ ಯಾರು ಹೇಳ್ತಾರೆ, ಅವ್ರ ಬಾಯೆಲ್ಲ ಬೊಂಬಾಯೇ. ತಪ್ಪು ತಿಳಿಬೇಡಿ, ಇದೇ ವಾಸ್ತು. ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, ನೀವು ಜ್ಯೋತಿ ಮಂಡಲಗಳಂತೆ ಕಾಣಬೇಕಾ? ಜ್ಯೋತಿ ಮಂಡಲಗಳಂತೆ ಕಾಣೋರು ಆಗಬೇಕು ಅಂದರೆ ತಪ್ಪು ತಿಳಿಬೇಡಿ. ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಹಾಕ್ಕೊಂಬಂದ ತಕ್ಷಣ ನಾವು ಜ್ಯೋತಿ ಮಂಡಲಗಳಾಗಲ್ಲ.
ವೈಟ್ ಸೀರೆ ಉಟ್ಕೊಂಡ್ಬಂದ ತಕ್ಷಣ ದೇವತೆ ಮಂಡಳಗಳಾಗಲ್ಲ. ನಾವು ಯಾವ ಕಲರ್ ಡ್ರೆಸ್ ಹಾಕ್ಕೊಂಬಂದ್ರೂ ನಮ್ಮ ಹೃದಯದ, ನಮ್ಮ ಜೀವನ, ನಮ್ಮ ನಡತೆ ದೇವರು ಮೆಚ್ಚೋ ರೀತಿಯಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಪೌಲ್ ಕೇಳ್ತಾನೆ ಕಡೆದಾಗಿ, ಯಾವ ಮನೆಗೆ ನಿಮ್ಮ ಅಲಂಕಾರ? ಯಾವ ಮನೆಗೆ ನಿಮ್ಮ ಅಲಂಕಾರ? ಸ್ವಂತ ಮನೆಗ, ಬಾಡಿಗೆ ಮನೆಗ? ಅಯ್ಯೋ ಪಾಸ್ಟರ್, ನಮ್ಗೆ ಸ್ವಂತ ಮನೆಯೇ ಇಲ್ಲ ಪಾಸ್ಟರ್, ಬಾಡಿಗೆ ಮನೆ, ಅದಕ್ಕೆ ತಾನೇ ಅಲಂಕಾರ ಮಾಡಬೇಕು. ಅವನು ನೀವಿರೋ ಮನೆ ಕುರಿತು ಮಾತಾಡ್ತಲ್ಲ, ನಮ್ಮ ಆತ್ಮ ಪ್ರಾಣ ಕುರಿತು ಮಾತಾಡ್ತಾವೆ. ನಮ್ಮ ಶರೀರನ, ಆತ್ಮ ನಿಮಗೆ ಸ್ವಂತ ಮನೆ, ಶರೀರ ನಿಮಗೆ ಬಾಡಿಗೆ ಮನೆ. ಆತ್ಮನೇ ದೇವರು ಕೊಟ್ಟಿದ್ದ ಸ್ವಂತ ಮನೆ. ಆತ್ಮಕ್ಕೆ ಅಲಂಕಾರ ಮಾಡ್ತಾ ಇದ್ದೀವ? ಯಾವುದಕ್ಕೆ ನಿಮ್ಮ ಅಲಂಕಾರ ಅಂತ ಪೌಲ್ ಕೇಳ್ತಾನೆ. ಯಾವುದಕ್ಕೆ ನಮ್ಮ ಅಲಂಕಾರ? ಆತ್ಮಕ್ಕೆ ಅಲಂಕಾರ ಮಾಡಿದ್ದೀವ? ಅಯ್ಯೋ ಕೈ ಒಳಗೋಗಲ್ಲ ಬ್ರದರ್, ಹೋಗಿದ್ರೆ ಅದಕ್ಕೂ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ತಾಯಿದ್ದೋ. ಶರೀರಕ್ಕೆ ನಾವು ಅಲಂಕಾರ ಮಾಡಿ 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 ಸಾಕಾಗೋಗ್ಬಿಟ್ಟಿದ್ದೀವಿ. ಅದಕ್ಕೆ ಪೌಲ್ ಹೇಳ್ತಾನೆ, ಲೋಕವನ್ನಾಗಲಿ ಲೋಕದ ಕಾರ್ಯಗಳನ್ನಾಗಲಿ ನೀವು ಪ್ರೀತಿ ಮಾಡಬೇಡ್ರಿ, ಅದ್ಯಾವುದು ಇರಲ್ಲ. ನನ್ನ ಆಜ್ಞೆನ ಯಾರು ಕೈಗೊಂಡು ನಡೀತಾರೋ ಅವ್ರು ಸದಾಕಾಲ ಇರ್ತಾರೆ. ಹಲ್ಲೆಲೂಯಾ. ಸ್ವಂತ ಮನೆಗೆ ಅಲಂಕಾರ ಮಾಡಬೇಕಂದ್ರೆ ಏನು ಮಾಡಬೇಕು ಬ್ರದರ್? ನಾನು ಮುಗಿಸ್ತೀನಿ. ಸ್ವಂತ ಮನೆಗೆ ಅಲಂಕಾರ ಮಾಡಬೇಕು ಅಂದರೆ ಏನು ಮಾಡಬೇಕು? ಚಪ್ಪಾಳೆ ಹೊಡೀರಿ. ದೇವರ ವಾಕ್ಯದ ಪ್ರಕಾರ ನಡೀಬೇಕು. ಶರೀರಕ್ಕೆ ಹೆಂಗೆ ಊಟ ಕೊಡ್ತಿರಲ್ಲ, ಚಿಕನ್ ಬಿರಿಯಾನಿನೇ ಬೇಕು, ಮಟನ್ ಬಿರಿಯಾನಿನೇ ಬೇಕು, ಪಾನಿಪುರಿನೇ ಬೇಕು, ಗೋಬಿ ಮಂಚೂರಿಯನೇ ಬೇಕು. ಅದಿಲ್ಲ ಅಂದರೆ ಊಟನೇ ಮಾಡಲ್ಲ ಅಂತ ಅಷ್ಟೊಂದು ಜನ. ಇದೆಲ್ಲ ಏನು ಕೇಳೋದು? ಶರೀರ. ಆತ್ಮ ಕೇಳಿದ್ದು ಕೊಟ್ಟಿದ್ದೀರಾ? ಆತ್ಮ ಕೇಳಿದ್ದು ಕೊಟ್ಟಿದ್ದೀರಾ? ಪರಿಶುದ್ಧಾತ್ಮ ಅಂತಾನೆ 5 ಗಂಟೆ ಆಯಿತು ಎದೊಂದು ಪ್ರಾರ್ಥನೆ ಮಾಡಮ್ಮ. ಅಮ್ಮನಿಗೆ ಹೇಳ್ತೀವಿ 8 ಗಂಟೆವರೆಗೆ ಎಬ್ಬರಿಸಿದ್ರೆ ಐತೆ ನೋಡಿ ನಿನಗೆ ಅಂತ. ಇದೇ ವಾಸ್ತು. ರಾತ್ರಿಯೆಲ್ಲ ಮೊಬೈಲ್ ನೋಡೋದು, ಬೆಳಗ್ಗೆಲ್ಲ ಮಲಗಿರೋದು. ಪರಿಶುದ್ಧಾತ್ಮನ ಮೊಬೈಲ್ ಹೇಳುತ್ತೆ, ತಲೆ ತಗ್ಸಿ ನನ್ನ ನೋಡು, ನಿನ್ನ ತಲೆನೇ ಎತ್ತಕ್ಕೆ ಬಿಡಲ್ಲ ನಾನು ಅಂತ. ಬೈಬಲ್ ಹೇಳ್ತದೆ, ತಲೆ ತಗ್ಸಿ ನನ್ನ ನೋಡು, ಎಲ್ಲರ ಮುಂದೆ ನಿನ್ನ ತಲೆ ಎತ್ತುತ್ತೆ. ಯಾವುದು ಬೇಕು ನಿಮಗೆ? ಮೊಬೈಲ್ ಬಿಟ್ಟು ಜೀವನ ಮಾಡೋಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಎಲ್ಲ ಮೊಬೈಲ್ ಕೊಡ್ತೀರ ನನಗೆ? ಏನು ಪಾಸ್ಟರ್ ನೀವು ಎಂಥ ಮಾತು ಕೇಳಿಬಿಟ್ರಿ. ಮೊನ್ನೆ ತಾನೇ ಲೋನಲ್ಲಿ ನಾನು ಆ್ಯಪಲ್ ಸೆಟ್ ತಗೊಂಡಿದ್ದೆ. ಬೇಕಾದ್ರೆ ಹೆಂಡ್ತಿನ ಕೊಡು ಅಂದರೆ ಕಳಿಸ್ಕೊಟ್ಟು ಬಿಡ್ತೀನಿ, ಗಂಡನ್ನ ಕಳಿಸ್ಬಿಡ್ತೀನಿ. ಬೇಕಾದ್ರೆ ಮೊಬೈಲ್ನೆಲ್ಲ ಬಿಡೋಕ್ಕಾಗುತ್ತಾ? ಎಷ್ಟೋ ಜನ ಬೈಬಲ್ಲೇ ಚರ್ಚಿಗೆ ತರಲ್ಲ, ಎಲ್ಲ ಮೊಬೈಲ್ ಇಟ್ಕೊಂಬರ್ತಾರೆ. ಮೊಬೈಲಲ್ಲಿ ದೇವ್ರು ಬರಲ್ರಿ, ನೀವು ತಿಳ್ಕೊಂಡಂಗೆ ಮೊಬೈಲಲ್ಲಿ ಬರಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ಚೇಂಜ್ ಆಗ್ತೀಯ, ನಾನು ಚೇಂಜ್ ಆಗಿಲ್ಲ. ಯಾಕೋಬನ ದೇವರು ಚೇಂಜ್ ಆಗಿಲ್ಲ, ನಾನು ಮಾರ್ಪಟ್ಟಿಲ್ಲ, ನಾನು ನಿಮ್ಮನ್ನು ಮಾರ್ಪಡ್ಸಕ್ಕೆ ಬಂದಿದ್ದೀನಿ. ಹಲ್ಲೆಲೂಯಾ. ಎಷ್ಟೋ ಬುದ್ಧಿಜೀವಿಗಳು ಐಪ್ಯಾಡ್ನ ಬಿಟ್ಬಿಟ್ಟು ಕೀಪ್ಯಾಡ್ನ ಇಟ್ಕೊಂಡ್ಬಿಟ್ಟವ್ರು. ನಾನು ವಾಟ್ಸಾಪ್ ನೋಡಲ್ಲ, ನಾನು ಫೇಸ್ಬುಕ್ ನೋಡಲ್ಲ. ಅವ್ರ ಮಕ್ಳಿಗೆ ಒಂದೇ ಧೈರ್ಯ, ನಮ್ಮಪ್ಪ ನೋಡಲ್ಲ, ಇವನು ಮಾರನೆಯಿಂದ ಅವ್ನು ಸ್ಟಾರ್ಟ್ ಮಾಡ್ಕೊಂಬಿಡ್ತಾನೆ ಚಾಟಿಂಗ್. ಅವ್ರ ಅಪ್ಪನದು ಕೀಪ್ಯಾಡ್, ಮಗನದು ಐಪ್ಯಾಡ್. ಒಂದೇ ಧೈರ್ಯ, ನಮ್ಮಪ್ಪ ಅಮ್ಮ ನೋಡಲ್ವೇ, ನಾನು ಯಾರ ಜೊತೆ ಫೇಸ್ಬುಕ್ಕಲ್ಲಿದ್ದೀನಿ, ಯಾರ ಜೊತೆ ಚಾಟಿಂಗಲ್ಲಿದ್ದೀನಿ, ಯಾರ ಜೊತೆ ಲೈನ್ ಹೊಡಿತಾ ಇದ್ದೀನಿ, ಅವ್ರ ಅಪ್ಪನಿಗೆ ಗೊತ್ತಾಗಲ್ವಲ್ಲ, ಮೊಬೈಲ್ ಇಲ್ವಲ್ಲ. ಅದಕ್ಕೆ ತುಂಬ ಸ್ಮಾರ್ಟ್ ಆಗಬಾರ್ದು. ಯಾವುದನ್ನು ಯಾವಾಗ ಯೂಸ್ ಮಾಡಬೇಕೋ ಆವಾಗ ಮಾಡಿದ್ರೆ ನಿಮ್ಮನ್ನ ದೇವ್ರು ಬಿಟ್ಟು ಹೋಗಲ್ಲ. ಹಲ್ಲೆಲೂಯಾ. ಮೊಬೈಲ್ ಬಂದು ಶುಭ ವಾರ್ತೆ ಹೋಗ್ಬಿಡ್ತು, ಮನೆಯಲ್ಲಿ ಐಕ್ಯತೆ ಹೋಗ್ಬಿಡ್ತು, ಅನ್ಯೋನ್ಯತೆ ಹೋಗ್ಬಿಡ್ತು. ಮುಂಚೆ ಒಂದು ಟೈಮಲ್ಲಿ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಸೇರಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು, ನಗಾಡಿಕೊಂಡು ಮಾತಾಡಿಕೊಂಡು. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಗಂಡ ಹೆಂಡತಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು.
ಈಗ ಮೊಬೈಲ್ ಬಂದ ಮೇಲೆ ಗಂಡ ಒಂದು ರೂಮಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ, ಹೆಂಡತಿ ಒಂದು ರೂಮಲ್ಲಿ ಕೂತ್ಕೊಂಡು ಸುಮ್ಮನೆ ಹೆಸರಿಗೆ ಡೈನಿಂಗ್ ಟೇಬಲ್, ಅಲ್ಲಿ ಯಾರೂ ಕೂತ್ಕೊಳ್ಳೋರು ಇರೋಲ್ಲ. ಹಂಗಂದು ಇಲ್ಲೇ ಕೂತ್ಕೊಳ್ಳಲ್ಲ ಅಂದಮೇಲೆ ಏಸಪ್ಪನ ಹತ್ರ ಹೋಗಿ ಹೆಂಗೆ ಕೂತ್ಕೊಳ್ತೀರಾ? ನಿಮ್ಮನೇಲೆ ಅನ್ಯೂನ್ಯತೆ ಇಲ್ಲ ಅಂದಮೇಲೆ ಏಸಪ್ಪನ ಜೊತೆ ಹೆಂಗೆ ಅನ್ಯೂನ್ಯತೆ ಇರ್ತದೆ? ಇಲ್ಲೇ ನೀವು ಪ್ರೀತಿ ಮಾಡೋದು ಕಲ್ತಿಲ್ಲ ಅಂದಮೇಲೆ ಸ್ವಾಮಿ ಜೊತೆ ಹೆಂಗೆ ಪ್ರೀತಿ ಮಾಡ್ತೀರಾ? ಪ್ರಿಯ ಸಹೋದರಿ, ಶುಭವಾರ್ತೆ ಸಾರೋದನ್ನ ಕಲಿ ಅಂತ ಪೌಲು ಹೇಳ್ತಾರೆ. ದೇವರಿಗಾಗಿ ಜೀವಿಸ್ರಿ, ದೇವರಿಗಾಗಿ ನಡೀರಿ, ದೇವರಿಗಾಗಿ ಬಾಳ್ರಿ, ದೇವರಿಗಾಗಿ ಬದುಕ್ರಿ, ದೇವರಿಗಾಗಿ ತೀರ್ಮಾನಗಳು ಮಾಡಿರಿ. ಲೋಕನ ಪ್ರೀತಿ ಮಾಡಬೇಡ್ರಿ. ಹಂಗಂದ್ಬಿಟ್ಟು ನೀವು ಸ್ಟೇಟಸ್ಗೆ ಹೋಗಬೇಡಿ ಅಂತ ದೇವ್ರು ಹೇಳ್ತಾ ಇಲ್ಲ. ನಿಮ್ಮ ಲೆವೆಲ್ನ ದೇವ್ರು ಚೇಂಜ್ ಮಾಡ್ತಾನೆ. ವಾಕ್ಯ ಮತ್ತಾಯ 6:33 ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡ್ರಿ, ನಿಮ್ಗೇನು ಬೇಕು ನಾನು ಕೊಡ್ತೀನಿ. ನಿಮಗೆ ಕೆಲಸ ಕೊಡೋದು ದೇವರೇ, ಸಂಬಳ ಜಾಸ್ತಿ ಮಾಡೋದು ದೇವರೇ, ಅನುಕೂಲ ಮಾಡಿಕೊಡೋದು ದೇವರೇ. ದೇವ್ರ ಅನುಕೂಲ ಮಾಡಿದಷ್ಟು ನೀನೇನಾಗಬೇಕು? ತಗ್ಗಿಸ್ಕೊಂಬಾರ್ದಮ್ಮ, ಹತ್ರ ಬರಬೇಕು ದೇವ್ರ ಹತ್ರ. ಇಲ್ಲೇನಾಗೈತೆ ಅಂದರೆ ಉಲ್ಟಾ ಆಗಿಬಿಟ್ಟೈತೆ. ಇವನು ಪ್ರಮೋಷನ್ ಮೇಲೆ ಪ್ರಮೋಷನ್ ಬಂದಂಗೆಲ್ಲ ಹೆಂಡತಿ ಮಕ್ಕಳು ದೇವರಿಂದ ದೂರ ಹೋಗಿ ಕೂತಿರ್ತಾನೆ. ಸಂಬಳ 2 ಲಕ್ಷ, ದೇವರು ಇಲ್ಲ, ದಿಂಡ್ರು ಇಲ್ಲ. ಕೊಟ್ಟಿದ್ದು ಏನಕ್ಕೆ? ನಿಮಗೆ ಕೆಲಸ ಕೊಟ್ಟಿದ್ದು ಯಾಕೆ? ಕುಟುಂಬ ಕೊಟ್ಟಿದ್ದು ಯಾಕೆ? ಮಕ್ಕಳು ಕೊಟ್ಟಿದ್ದು ಯಾಕೆ? ಸೌಕರ್ಯ ಕೊಟ್ಟಿದ್ದು ಯಾಕೆ? ದೇವ್ರ ಅನುಕೂಲ ಮಾಡಿಕೊಟ್ಟಿದ್ದು ಯಾಕೆ? ನನ್ನ ಬಿಟ್ಟು ಹೋಗಬಾರ್ದಂತ. ಯಾಕೋ ಅನುಕೂಲ ಬಂದ ಮೇಲೆ ದೇವರೊಟ್ಟಿಗೆ ನಡೀತೀನಿ ಅಂತ ತೀರ್ಮಾನ ಮಾಡಲ್ಪಟ್ಟಂತ ಯಾಕೋ ನ್ಯಾಯಾಧಿಪತಿಯಾಗಿ ಬಂದು ಅವರ ಮಾವನ ಮನೆಯಲ್ಲಿ ನ್ಯಾಯ ಒದಗಿಸಿಕೊಟ್ಟಂತ ಯಾಕೋ ಲಾಭ ತಗೊಂಡ ಮೇಲೆ ದೇವರು ಹೇಳಿದ ದೇಶಕ್ಕೆ ಹೋಗುವಾಗ ಮಧ್ಯದಲ್ಲಿ ದೂರದ ಬೆಟ್ಟ ನುಣ್ಣಗೈತಂತ ಹೋಗ್ಬಾರ್ದಂತೆ. ಇಲ್ಲಿದ್ದಂಗೆ ಅಲ್ಲೂ ಇರ್ತದೆ. ಅವನೇನು ಮಾಡ್ದ? ದೂರದಿಂದ ನೋಡ್ದ, ಮಕ್ಳಿಗೆ ಹೇಳ್ದ, ಒಳ್ಳೆ ಭೂಮಿ, ಒಳ್ಳೆ ನೀರಾವರಿ, ಒಳ್ಳೆ ಜಾಗ, ಇಲ್ಲೇ ಟೆಂಟ್ ಹಾಕ್ಕೊಳ್ಳೋಣವಾ? ಟೆಂಟ್ ಹಾಕ್ಕೊಂಡ್ರು. ತಂಗಾಳಿ ಚೆನ್ನಾಗಿದೆ, ಭೂಮಿ ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಸುಖವಾಗಿದ್ದಾನೆ. ಎಷ್ಟು ವರ್ಷಗಳ ಕಾಲ? 9 ವರ್ಷಗಳ ಕಾಲ ದೇವರಿಲ್ಲ, ದೇವರ ಹತ್ರ ಹೋಗಿಲ್ಲ. ಯಾಕೋ? ಲಾಭ ತಂದು ಕೊಟ್ಟ ದೇವರಿಗೆ ವಿರುದ್ಧವಾಗಿ 9 ವರ್ಷಗಳ ಕಾಲ ದೇವರೊಂದಿಗೆ ಮಾತಾಡಿಲ್ಲ. ಮಕ್ಕಳಿದ್ದಾರೆ, ಮಗಳಿದ್ದಾಳೆ, ಭೂಮಿ ಇದೆ, ಅನುಕೂಲವಾಗಿದ್ದಾನೆ, ವ್ಯವಸಾಯ ಮಾಡ್ತಾ ಇದ್ದಾನೆ, ಎಲ್ಲ ಸೌಕರ್ಯ ಬಂದ ಮೇಲೆ 9 ವರ್ಷಗಳ ಕಾಲ ಯಾಕೋ ದೇವರನ್ನ ಬಿಟ್ಟಿದ್ದಾನೆ. ದೇವರು ಸೈಲೆಂಟಾಗಿ ಬಿಟ್ಟಿರ್ತಾನೆ, ಯಾವಾಗ ಹಿಡಿಬೇಕೋ ಹಿಡಿದು ಬಿಡ್ತಾನೆ. ಯಾಕೋಬ್ನ ಬಿಟ್ಟಿದ್ದ, ಸಡನ್ನಾಗಿ ಒಂದು ದುರ್ಘಟನೆ ಆಗೋಗ್ಬಿಡ್ತು. ನೆನೆಸ್ಕೊಳ್ಳೋಕ್ಕೆ ಆಗಿಲ್ಲ ಅವನಿಗೆ. ಅವ್ರ ಮಗಳಿಗೆ ಬಲಾತ್ಕಾರ ಆಗಿಬಿಡ್ತದೆ. ಆದ ಕೂಡಲೇ ಅವ್ರ ಅಣ್ಣಂದಿರು ಹೋಗಿ ಅವ್ರನ್ನ ಕೊಂದು ಬಿಡ್ತಾರೆ. ಹಾಕಿ ಕೊಂದಿದ ತಕ್ಷಣ ಯಾಕೋಬ್ಗೆ ಒಂದೇ ಟೆನ್ಷನ್, ಅಯ್ಯೋ ಆಗಬಾರ್ದ ಘಟನೆಗಳೆಲ್ಲ ನನ್ನ ಮನೇಲಿ ಆಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಆಗ ಯಾಕೋಬ್ 9 ವರ್ಷಗಳ ಕಾಲ ದೇವರ ಬಳಿಗೆ ಹೋಗದೆ ಮೌನವಾಗಿದ್ನಲ್ಲ, ಆಗ ಭಯ ಬರುತ್ತೆ. ಯಜ್ಞವೇದಿನ ಕಟ್ಟುತ್ತಾನೆ, ಯಜ್ಞವನ್ನು ಸಮರ್ಪಣೆ ಮಾಡ್ತಾನೆ, ದೇವಾ ಅಂತ ಕರೀತಾನೆ. ಅಂಥದ್ರಲ್ಲಿ ದೇವರು ಬಂದು, ಯಾಕೋಬ್ ಚೆನ್ನಾಗಿದ್ದೀಯಾ? 9 ವರ್ಷ ಬ್ಯುಸಿ ಆಗಿದ್ದೇನಪ್ಪ? 9 ವರ್ಷ ಜ್ಞಾಪಕ ಬರಲಿಲ್ವೇನಪ್ಪ? ಎಲ್ಲ ಆರಾಮಾಗಿದ್ದೀರಾ ಅಂತ ಕೇಳ್ತಾರೆ ದೇವರು. ಆಗ ಅವನು ಹೇಳ್ತಾನೆ, ದೇವರೇ ನನ್ನ ಕ್ಷಮಿಸಿಬಿಡು, ನನ್ನ ಮನೇಲಿ ದುರ್ಘಟನೆಗಳಾಗ್ಬಿಡ್ತು, ನನ್ನ ಮಕ್ಕಳು ಕೊಲೆಗಾರರಾಗ್ಬಿಟ್ರು, ಇವೆಲ್ಲ ನಡೆಯೋದಕ್ಕೆ ಕಾರಣ ಏನು? ದೇವರು ಮೌನವಾಗಿರಲಿಲ್ಲ, ಕೋಪದಲ್ಲೇ ಮಾತಾಡ್ತಾರೆ. ಇದಕ್ಕೆ ಕಾರಣ ಯಾಕೋಬ್, ಇದಕ್ಕೆ ಕಾರಣ, ಈ ದುರ್ಘಟನೆಗೆ ಕಾರಣ, ಈ ಬಲಾತ್ಕಾರಕ್ಕೆ ಕಾರಣ, ಈ ಕೊಲೆಗೆ ಕಾರಣ ನೀನೇ. ಒಂದೇ ಶಾಕ್. ನಾನು ಹೇಳಿದ್ದು ಪ್ರಾಂತ್ಯಕ್ಕೆ ಹೋಗು ಅಂತ ಹೇಳಿದ್ದು ನಾನು ಎಲ್ಲಿಗೆ? ನೀನು ಹೋಗಿದ್ದು ಎಲ್ಲಿಗೆ?
ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು. ಕಂಪ್ನಿಲಿ ಕೆಲಸ ಬೇಕು ಅಂತ ಅಪ್ಲಿಕೇಶನ್ ಹಾಕಿದಲ್ಲ, ಕೊಟ್ಟ ಮೇಲೆ ಎಲ್ಲೋದೆ. ಕಾರ್ ಬೇಕಂತ ಕೇಳ್ದಲ್ಲ, ಕೊಟ್ಟ ಮೇಲೆ ಎಲ್ಲೋದೆ. ಹೈಯರ್ ಎಜುಕೇಷನ್ ಬೇಕು ಅಂತ ಕೇಳ್ದಲ್ಲ, ಕೊಟ್ಟ ಮೇಲೆ ಎಲ್ಲೋದೆ. ಪ್ರಮೋಷನ್ ಬೇಕು ಅಂತ ಕೇಳ್ದಲ್ಲ, ಕೊಟ್ಟ ಮೇಲೆ ಎಲ್ಲೋದೆ. ಮನೆ ಬೇಕು ಅಂತ ಕೇಳ್ದಲ್ಲ, ಕಟ್ಟಿದ ಮೇಲೆ ನೀನು ಎಲ್ಲೋದೆ. ಆ ಬೈಕೆ ಅವನು ಒಪ್ಕೊಳ್ತಾನೆ, ನನ್ನ ಕ್ಷಮಿಸಿಬಿಡು ಸ್ವಾಮಿ, ನೀನು ಯಾವ ಜಾಗಕ್ಕೆ ಕೇಳ್ತೀಯೋ ಇವತ್ತೇ ನಾನು ಹೋಗ್ತೀನಿ, ಇವತ್ತೇ ಹೋಗ್ತೀನಿ ಅಂದ. ಹೋಗುವಾಗ ಭಯ ಅವನಿಗೆ, ಅಣ್ಣ ಎಲ್ಲಿ ಕೊಂದು ಬಿಡ್ತಾನೆ ನನ್ನ ಅಂತ. ಅದಕ್ಕೆ ಕತ್ತೆ ಮೇಲೆ ಏನನ್ನ ಕಳಿಸ್ತಾನೆ ಅವನು, ಕೊಬ್ಬನ. ಕತ್ತೆ ಮೇಲೆ ಚಿನ್ನ, ಬೆಳ್ಳಿ, ವಜ್ರ, ರತ್ನ ಇವುಗಳನ್ನ ಅಣ್ಣ ನೋಡಿ ಹಂಗೆ ಅವ್ನ ಮೈಂಡ್ ಚೇಂಜ್ ಆಗಿಬಿಡಲಿ ಅಂತ ಕಳಿಸ್ತಾನೆ. ಆದರೆ ಅಣ್ಣ ಅದನ್ನು ಯಾವುದೂ ನೋಡೋದಿಲ್ಲ, ಯಾಕೋಬ್ನ ನೋಡ್ತಾನೆ, ಅಪ್ಕೊಳ್ತಾನೆ. ಹಾಲೆಲೂಯ, ಹಾಲೆಲೂಯ. ದೇವ್ರು ಏನು ಹೇಳ್ತಾನೆ ಗೊತ್ತಾ, ನಿಮ್ಮ ನಡತೆ ದೇವ್ರಿಗೆ ಇಷ್ಟ ಆದರೆ ಶತ್ರುಗಳು ಮಿತ್ರರಾಗ್ತಾರಂತೆ. ನಿಮ್ಮ ನಡತೆ ದೇವ್ರಿಗೆ ಇಷ್ಟ ಆದರೆ ಶತ್ರುಗಳು ಮಿತ್ರರಾಗ್ತಾರೆ. ದೇವರಿಗೆ ಸ್ತೋತ್ರ. ಪ್ರಿಯ ಸಹೋದರಿ, ನನಗೆ ಗೊತ್ತಿಲ್ಲ, ದೇವರು ಒಂದೇ ಒಂದು ಮಾತು ಹೇಳಿದ್ದು ಏನಪ್ಪ ಅಂದರೆ, ಒಳ್ಳೆ ಮನೆ ವಾರ್ತೆ ಅವನಾಗಿರು. ಆ ಒಳ್ಳೆ ಮನೆಯವನು ಯಾರಾಗ್ತಾನೋ, ಸ್ವಾರ್ಥ ಸಾರವನು ಯಾರಾಗ್ತಾನೋ, ದೇವರಿಗಾಗಿ ಜೀವಿಸೋನು ಯಾರಾಗ್ತಾನೋ, ಇವತ್ತು ಒಂದು ವಿಶೇಷವಾದ ಅಭಿಷೇಕ ಅವರಿಗೆ ಆರಿಸೋದಕ್ಕೆ ಸಾಧ್ಯ. ನಿಮ್ಮ ಸ್ಪಿರಿಟನ್ನು ಕರ್ಕೊಂಡೋಗೋಕ್ಕೆ ಸಾಧ್ಯ. ಇಲ್ಲಿಂದ ಅಮೇರಿಕಾಗೆ ನಡ್ಸೋಕ್ಕೆ ದೇವರಿಗೆ ಸಾಧ್ಯ. ದೇವರಿಗೆ ಇಲ್ಲಿಂದ ಬೆಂಗಳೂರಿಗೆ ನಿಮ್ಮ ಊರಿಗೆ ನಡ್ಸೋಕ್ಕೆ ಸಾಧ್ಯ. ನಿಮ್ಮ ಸ್ಪಿರಿಟಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡಿ ಬರಲಿಕ್ಕೆ ದೇವರಿಗೆ ಸಾಧ್ಯ. ಕಡೆ ಒಂದು ಮಾತು ಹೇಳಿ ಮುಗಿಸ್ತೇನೆ. ದೆವ್ವ ಹಿಡಿಯಲ್ಪಟ್ಟವರು ಒಂದು ದಿನ ಗೋಳಾಡ್ತಾ ಇದ್ರಂತೆ. ಆ ರಾತ್ರಿ ಅವ್ರು ನನ್ನ ಹೆಸರು ಜ್ಞಾಪಕ ಮಾಡಿಕೊಂಡ್ರಂತೆ. ನಾನು ಕನಸಲ್ಲಿ ಹೋಗಿದ ತಕ್ಷಣ ದೆವ್ವ ಓಡೋಯ್ತಂತೆ. ಆವಾಗ ದೇವರಿಗೆ ಸ್ತೋತ್ರ, ಅದು ದೇವರಿಂದ ಸಾಧ್ಯ, ಅದು ದೇವರಿಂದ ಸಾಧ್ಯ. ಯೇಸುವಿನ ನಾಮದಲ್ಲಿ ಪೌಲ್ ಸುವಾರ್ತೆ ಸಾರಿದ್ದಾನೆ, ಪೇತ್ರ ಸುವಾರ್ತೆ ಸಾರಿದ್ದಾನೆ, ಸ್ಟೇಫ ಸುವಾರ್ತೆ ಸಾರಿದ್ದಾನೆ, ಶಿಷ್ಯರು ಸುವಾರ್ತೆ ಸಾರಿದ್ದಾರೆ. ಇವರು ಯಾರೆಲ್ಲ ಯೇಸುವಿನ ಹಿಂದೆ ಬಂದರೋ ಅವ್ರ ಮನೆಗಾಗಿ ಅವ್ರು ಕೆಲಸ ಮಾಡಲಿಲ್ಲ, ಯೇಸುವಿನ ಮನೆ ಕೆಲಸ ಮಾಡಿದ್ದಾರೆ. ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಲಾಭಕ್ಕೋಸ್ಕರ ಕೆಲಸ ಮಾಡಲಿಲ್ಲ, ಹೆಸರಿಗೋಸ್ಕರ ಕೆಲಸ ಮಾಡಲಿಲ್ಲ, ಆದಾಯಕ್ಕೋಸ್ಕರ ಕೆಲಸ ಮಾಡಲಿಲ್ಲ. ತಮ್ಮ ಜೀವನ ಯೇಸುವಿಗಾಗಿ ಸಮರ್ಪಣೆ ಮಾಡಿದ್ದಾರೆ. ಯೇಸು ಇದ್ದಾಗ ಬೆಲೆ ಗೊತ್ತಾಗಿಲ್ಲ, ಯೇಸು ಹೋದ ಮೇಲೆ ತಮ್ಮನ್ನ ಒಬ್ಬೊಬ್ಬರನ್ನ ಸುಡೋದಕ್ಕೆ, ಕುಯ್ಯೋದಕ್ಕೆ, ಸಾಯೋದಕ್ಕೆ, ಮುಳುಗೋದಕ್ಕೆ, ಹೊಡೆಯೋದಕ್ಕೆ ಜೀವ ಕೊಟ್ಟಿದ್ದಾರೆ. ಅವರ ಹೆಸರನ್ನ ಜೀವ ಬಾಧ್ಯದಲ್ಲಿ ಅಲ್ಲ, ಇವತ್ತು ಬೈಬಲ್ನಲ್ಲಿ ದೇವರು ಬರೆಸಿದ್ದಾನೆ ಅಂದರೆ ಎಷ್ಟೋ ಲಕ್ಷ 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 ಜನ ಅವರ ಹೆಸರನ್ನ ಓದಿದಾರಲ್ಲ, ರಕ್ಷಣೆಗೆ ಬಂದಿದ್ದಾರಲ್ಲ. ಅವರ ಮಾತುಗಳು ಇನ್ಸ್ಪೈರ್ ಮಾಡಿದೆಯಲ್ಲ. ಪೌಲ್ 13 ಪತ್ರಿಕೆ ಬರೆದಿದ್ದಾನೆ. ಒಂದು ಟೈಮ್ನಲ್ಲಿ ಅವ್ನು ನೋಡಿದಾಗ ಜನ ನಡುಕ್ತಾ ಇದ್ರು, ಶರಮನಗಾಗ್ತಾ ಇದ್ದ, ಬೈತಾ ಇದ್ದ, ಹೊಡಿತಾ ಇದ್ದ, ಚರ್ಮ ಸುಳಿಸ್ತಾ ಇದ್ದ. ಯೇಸು ಅಂದರೆ ಬೆಚ್ಚಿ ಬೀಳಿಸ್ತಾ ಇದ್ದ ಅವನು ಸೌಲ್. ಅವನಿಗಾಗಿ ಎಷ್ಟೋ ಜನ ಪ್ರಾರ್ಥನೆ ಮಾಡಿಬಿಟ್ರು. ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗಲ್ಲ, ನೀವು ಮಾಡ್ತಾರ ಪ್ರಾರ್ಥನೆ ಬಿದ್ದೋಗಲ್ಲ. ಕಠಿಣವಾದ ಜನಗಳನ್ನ ದೇವರು ಮೃದು ಮಾಡಿಬಿಡ್ತಾನೆ. ಪೌಲ ಹೆಸರು ಕೇಳುವಾಗ ಜನ ಗಡಗಡ ಗಡಗಡ ಅಂತ ನಡುಕ್ತಾ ಇದ್ರಂತೆ. ಸಭೆ ಜನ ಪ್ರಾರ್ಥನೆ ಮಾಡಿದ್ದಾರೆ, ಓ ವಿಶ್ವಾಸಿ ಪ್ರಾರ್ಥನೆ ಮಾಡಿದ್ದಾರೆ. ಏಸಪ್ಪ, ಸೌಲ್ ಹೃದಯ ಮುಟ್ಟಪ್ಪ, ಸೌಲ್ ಹೃದಯ ಮುಟ್ಟಪ್ಪ, ಸೌಲ್ ಕಠಿಣವಾದ ವ್ಯಕ್ತಿಯಪ್ಪ, ನಮ್ಗೆ ಹೊಡಿತಾನಪ್ಪ, ಹೊಸಬ್ರಿಗೆ ಬರಕ್ ಬಿಡ್ತಾ ಇಲ್ಲಪ್ಪ, ಚರ್ಮ ಸುಳಿತಾ ಇದ್ದಾನಪ್ಪ, ಚರ್ಮನೆಗಾಗ್ತಾ ಇದ್ದಾನಪ್ಪ, ತಲೆ ತೆಗಿತಾ ಇದ್ದಾನಪ್ಪ, ಕಣ್ ತೆಗಿತಾ ಇದ್ದಾನಪ್ಪ, ಪ್ರಾರ್ಥನೆ ಮಾಡಕ್ ಬಿಡ್ತಾ ಇಲ್ಲ. ಕ್ರೂರವಾದ ಹಿಂಸೆಯಲ್ಲಿ ನಡೆಸುವಂತ ಆ ಸೌಲನನ್ನ ನೀನು ಸಂಧಿಸು ದೇವರೇ ಅಂತ ಎಷ್ಟೋ ಜನರ ಕಣ್ಣೀರು. ಆ ಕಣ್ಣೀರಿಗೆ ಯಾವುದೋ ಲೀಡರ್ನ ದೇವರು ಎಬ್ಬಿಸಿಲ್ಲ, ಯಾವುದೋ ಪಾಸ್ಟ್ರನ್ನ ದೇವರು ಎಬ್ಬಿಸಿಲ್ಲ. ಫರೋನ್ ಮುಂದೆ ಕಳ್ಸೋಕ್ಕೆ ಮೋಸನ ಕಳಿಸ್ದಂಗೆ ಸೌಲ್ ಮುಂದೆ ಕಳ್ಸೋಕ್ಕೆ ಯಾರನ್ನೋ ದೇವರು ಎಬ್ಬಿಸ್ತಿಲ್ಲ. ಎಂಥ ಪ್ರೀತಿಮಯ ಕರುಣಾಮಯಾದ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ನೋಡ್ರಿ. ಸಭೆ ಮಾಡಲ್ಪಟ್ಟ ಪ್ರಾರ್ಥನೆಯನ್ನು ಕೇಳಿ ಅಂಗೀಕರಿಸ್ಕೊಂಡು ದೇವರು ರೈಟ್ ಟೈಮ್ನ ಸೆಲೆಕ್ಟ್ ಮಾಡ್ತಾನೆ, ರೈಟ್ ಟೈಮ್ನ ನೇಮಕ ಮಾಡ್ತಾನೆ. ಅವನ ಕುದುರೆ ಮೇಲೆ ಬರುವಂಥ ಸಂದರ್ಭದಲ್ಲಿ ಅವನಿಗೆ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಹೊಡಿತಾನೆ ದೇವರು.
ಅವನ ಕಣ್ಣನ್ನೇ ತೆಗೆದುಬಿಟ್ಟ. ಕಣ್ಣು ತೆಗೆದಿದ್ದು ಭಯ ಬಂದುಬಿಡ್ತು ಅವನಿಗೆ. ಕಣ್ಣು ತೆಗೆದ ಮೇಲೆ ಈ ರೀತಿ ಮಾಡಿದವರು ಯಾರು ಅವನು ಕೇಳುವಾಗ ಯೇಸು ಅಲ್ಲಿ ಬಂದು ಸೌಲನೇ 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 ಯಾಕಪ್ಪ ನನ್ನ ಹಿಂಸೆ ಮಾಡ್ತೀಯ, ನನ್ನ ಮಕ್ಕಳನ್ನ ಹಿಂಸೆ ಮಾಡ್ತೀಯ ಅಂತ ಫಸ್ಟ್ ಹೇಳ್ತಾ ಇಲ್ಲ. ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ನೋಡ್ರಿ. ಯೇಸುವನ್ನು ಯಾಕೆ ಹಿಂಸೆ ಮಾಡ್ತಾ ಇದೆಯಾ? ಯಾವ ಯೇಸು? ಹಾಗಾದ್ರೆ ಅಲ್ಲಿವರೆಗೂ ಸೌಲ್ಗೆ ಯೇಸು ಬಗ್ಗೆ ಅಷ್ಟು ತಿಳ್ಕೊಂಡೇ ಇಲ್ಲ ಅವನು. ಆಗ ದೇವರ ವಾಕ್ಯ ಹೇಳ್ತದೆ, ಯೇಸು ಸಂಧಿಸ್ತಾನೆ. ಆ ನೂತನ ಸೃಷ್ಟಿಯಾಗುವಂಥ ಪೌಲ್ ಅವನು ಕೇಳೋ ಮೊದಲನೇ ಪ್ರಶ್ನೆ, ಏಸಪ್ಪ ನಾನೇನಾಗಬೇಕಂತ ನೀನು ಬಯಸ್ತೀಯ? ನಾನೇನಾಗಬೇಕಂತ ನೀನು ಬಯಸ್ತೀಯ? ಯೇಸು ಹೇಳ್ತಾರೆ, ರೋಮ್ ಸಾಮ್ರಾಜ್ಯದ ಅಧಿಕಾರಿಯಾಗಿ ನೀನು ಸೂಪರಾಗಿ ಕೆಲಸ ಮಾಡಿದ್ಯಾ, ನಂಬಿಗಸ್ತನಾಗಿ ಕೆಲಸ ಮಾಡಿದ್ಯಾ, ಪ್ರಾಂಪ್ಟಾಗಿ ಕೆಲಸ ಮಾಡಿದ್ಯಾ. ನಿನ್ನ ಕೆಲಸವನ್ನು ನಾನು ಮೆಚ್ಚಿ, ನೀನು ಹಿಂಸೆ ಕೊಟ್ಟೆ ಅದಕ್ಕೆ ಬಂದೆ ಅಂತ ಹೇಳಲ್ಲ. ನಿನ್ನ ಕೆಲಸವನ್ನು ಮೆಚ್ಚಿ ನನ್ನ ಕಂಪ್ನಿಲಿ ನಿನಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ, ನೀನು ಬರ್ತೀಯಾ? ಯೇಸುನ ಯಾರು ನೋಡ್ತಾರೋ ನಿಜವಾಗ್ಲೂ ಆವಾಗಲೇ ಮನಸ್ಸು ಹೊತ್ತೋಗ್ಬಿಡ್ತಾರೆ. ಆವಾಗಲೇ ಮನಸ್ಸು ಹೊತ್ತೋಗ್ಬಿಡ್ತಾರೆ. ಆ ಸೌಲ್ ಪೌಲಾಗಿ ಕೇಳ್ತಾನೆ, ನಾನೇನು ಮಾಡಬೇಕು? ನೀನು ಒಳಗಡೆ ಹೋಗು, ಊರೊಳಗೆ ಹೋಗು, ನನ್ನ ಜನ ಇದ್ದಾರೆ ನಿನಗೆ ಬೋಧಿಸ್ತಾರೆ. ಒಂದು ಅಲ್ಲೇಲು ಹೇಳ್ರಿ. ಇವತ್ತು ಆ ಊರು ಯಾವುದು ನಿಮಗೆ? ನೀವು ಯಾವ ಊರು ಒಳಗೆ ಹೋಗಬೇಕು? ಆಲಯಕ್ಕೆ ಹೋಗಬೇಕು. ಆಲಯಕ್ಕೆ ಹೋದರೆ ಬೋಧಕರು ನಿಮಗೆ ಬೋಧಿಸ್ತಾರೆ. ಆಲಯಕ್ಕೆ ಹೋದರೆ ಬೋಧಕರು ಬೋಧಿಸ್ತಾರೆ. ಆಲಯಕ್ಕೆ ಹೋಗು. ಸೌಲು ಪೌಲಾಗ್ತಾನೆ, ಆಲಯದಲ್ಲಿ ಬಾ, ನೀನು ಆರಾಧಕಳಾಗ್ತೀಯ, ಪ್ರವಾದಿ ಆಗ್ತೀಯ, ಸುವಾರ್ತಿಗಳಾಗ್ತೀಯ, ಬೋಧಕಳಾಗ್ತೀಯ, ದೇವರ ಮನೆ ವಾರ್ತೆ ಸಾರುವವಳಾಗ್ತೀಯ, ದೇವರ ಕೈಯಲ್ಲಿ ವೆಪನ್ನಾಗಿ ಉಪಯೋಗ ಆಗ್ತೀಯ. ದೇವರು ತಾನೇ ನಿಮ್ಮನ್ನು ವಿಶೇಷವಾಗಿ ನಡೆಸಲಿಕ್ಕಿದ್ದ. ಪಾಸ್ಟರ್, ನಾನು ಕಾರಲ್ಲಿ ಇವತ್ತು ಬರುವಾಗ, ಸ್ವಾಮಿ ನಾನು ಅನೇಕ ಮಾತಾಡಿಬಿಟ್ಟೆಪ್ಪ, ಅವ್ರ ಪರಿಸ್ಥಿತಿ ನೀನು ನೋಡಿದ್ಯಾ, ಅವ್ರ ಸ್ಥಿತಿಗತಿ ನೀನು ನೋಡಿದ್ಯಾ, ಕರ್ದನ್ ನೀನು ಅಂತ ಕೇಳುವಾಗ ದೇವ್ರು ನನ್ನ ಕಣ್ಮುಂದೆ ತಂದಿದ್ದು, ಮೋಸಸ್ಗೆ ದೇವ್ರು ಹೇಳಿದ್ರು 12 ಕುಲದ ಕೋಲ್ಗಳನ್ನ ಅವರವರ ಕುಲಕ್ಕೆ ಹೆಸರು ಥರ ಬರೆಸ್ಕೊಂಡು ನೀನು ತಗೊಂಬ, ನನ್ನ ಮುಂದೆ ನೀನಿಡು, ನಾನು ಒಬ್ಬನ ಸೆಲೆಕ್ಟ್ ಮಾಡ್ತೀನಿ. ಆ ಕೋಲ್ ಮೇಲೆ ನಾನೊಂದು ಹೆಸರು ಕೊಡ್ತೀನಿ, ಆ ಹೆಸರನ್ನ ನೀನು ಬರಿ. ದೇವ್ರು ಕೊಟ್ಟಿದ್ದ ಹೆಸರು ಯಾವುದು ಗೊತ್ತಾ? ಆರೋನ್. ಆರೋನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವನು ನಾನು ಆರಿಸಲ್ಪಟ್ಟ ವ್ಯಕ್ತಿ. 12 ಕುಲದ ಕೋಲ್ಗಳ ಮೇಲೆ ಜೊತೆಗೆ ಈ ಕೋಲ್ನು ಇಡು. ಇದು ಹೆಂಗೆ? ಯಾಕೆಂದರೆ ಅಲ್ಲೆಲ್ಲರೂ ಡಿಸ್ಕಷನ್ ಮಾಡ್ತಾಯಿದ್ರು, ಯಾರು ಲೀಡ್ರ್ ಆಗಿರಬೇಕು ಅಂತ, ಯಾರು ನಾಯಕರಾಗಿರಬೇಕು ಅಂತ. ಅದಕ್ಕೆ ಯಾರಿಗೂ ಕನ್ಫ್ಯೂಷನ್ ಬೇಡ ಅಂತ ದೇವರು 12 ಕುಲದ ಕೋಲ್ಗಳನ್ನ ತರಿಸಿ ಆ ಕೋಲ್ಗಳ ಮೇಲೆ ಹೆಸರುಗಳನ್ನ ಬರೆಸ್ತಾನೆ. ಒಂದು ಕೋಲ್ ಕಡಿಮೆ ತೊಗೊಂಬರಪ್ಪ, ಒಂದು ಕೋಲ್ ನಾನು ಕೊಡ್ತೀನಿ, ಆ ಕೋಲ್ ಮೇಲೆ ನಾನು ಒಂದು ಹೆಸರು ಹೇಳ್ತೀನಿ, ಅದನ್ನು ನೀನು ಬರೆದು ನನ್ನ ಮುಂದೆ ಇಟ್ಟು ತಿರುಗಿ ಎಲ್ಲರಿಗೂ ನಾಳೆ ಬರೋಕ್ಕೆ ಹೇಳು. ನಾಳೆ ಯಾರು ನಾಯಕರು ಅಂತ ನಾನು ನೇಮಕ ಮಾಡ್ತೀನಿ. ಅದನ್ನು ಯಾರ ಮುಂದೆ ಎಲ್ಲ ಜನಗಳು ನೋಡುವಾಗ ನಾನು ಆ ಕೋಲನ್ನು ಚಿಗುರುವಂತೆ ಮಾಡ್ತೇನೆ. ಅದು ಯಾವ ಕೋಲ್ ಚಿಗುರುತ್ತೋ, ಯಾವ ಕುಲದ ಕೋಲ್ ಚಿಗುರುತ್ತೋ ಆ ಕುಲದಲ್ಲಿ ನಾಯಕನಾಗಿ ನಿಂತ್ಕೊಳ್ತಾನೆ. ಅದನ್ನು ಯಾರು ಡಿಗ್ರೇಡ್ ಮಾಡೋಂಗೇ ಇಲ್ಲ. ಒಪ್ಕೊಂಡು ಎಲ್ಲರೂ ಬರ್ತಾರೆ. ಎಲ್ಲ ಕೋಲ್ಗಳನ್ನ ತರಿಸ್ಬಿಟ್ರು ದೇವರು. ಎಲ್ಲ ಕೋಲ್ ಮೇಲೆ ಅವ್ರವ್ರ ಕುಲದ ಹೆಸರು ಬರೆದುಬಿಟ್ರು. ದೇವರು ಸನ್ನಿಧಾನದಲ್ಲಿ ಇಟ್ಟು ಹೋಗ್ಬಿಟ್ರು. ಮಾರನೇ ಬೆಳಗ್ಗೆಗೆ ಬರ್ತಾರೆ, ಎಲ್ಲ ನೋಡ್ತಾ ಇರ್ತಾರೆ. ದೇವರ ಪ್ರಸನ್ನತೆ ಆ ಕೋಲ್ ಮೇಲೆ ಬಂದು ಹೋಗ್ಬಿಡ್ತದೆ. ಬಂದು ಓದುವಾಗ ಅಲ್ಲಿ ಸತ್ಯವೇದ ಹೇಳ್ತದೆ, ಯಾರ ಕೋಲು ಏನು ಷರತ್ತಿದ್ದಿದ್ದು, ಯಾರ ಕೋಲ್ ಚಿಗುರುತ್ತೋ ಅವರೇ ನಾಯಕ ಅಂತ. ಎಲ್ಲರೂ ಅಗ್ರಿ ಆಗಿದ್ದು ಓಕೆ ಅಂತ. ಅದು ದೇವರ ವಾಕ್ಯದ ಪ್ರಕಾರ ಯಾವ ಕುಲದ ಕೋಲು ಚಿಗುರಲಿಲ್ಲ. ಆರೋನ್ ಎಂಬ ಹೆಸರಿನ ಕೋಲು ಚಿಗುರ್ತಂತೆ. ಹಾಗಾದರೆ ದೇವರು ಈ ಸೇವಕರನ್ನ ಚಿಗುರಕ್ಕೆ ಇಟ್ಟಿದ್ದವನೇ, ಮುಣಿಚೋಕ್ಕೆ ಇಟ್ಟಿಲ್ಲ. ಅವ್ರು ಚಿಗುರ್ತಾನೆ ಇರ್ತಾರೆ.
ನೀವು ಭಯ ಪಡಬೇಡ್ರಿ. ಅವ್ರಿಗೆ ಎಷ್ಟೇ ಸಮಸ್ಯೆ ಬರಲಿ, ಅವ್ರು ಹೋಗ್ತಾನೆ ಇರ್ತಾರೆ, ಅವ್ರ ಮೇಲೆ ಬರ್ತಾನೆ ಇರ್ತಾರೆ. ಈ ಸಭೆಗೆ ದೇವ್ರ ಅನೇಕ ವಾಗ್ದಾನಗಳಿದೆ ರೀ. ಈ ಸಭೆ ಜೊತೆ ನಿಂತ್ಕೊಳ್ರಿ, ಟೆನ್ಷನ್ ತೊಗೊಬೇಡ್ರಿ, ಕೆಟ್ಟದ ಕಡೆ ನೋಡಬೇಡ್ರಿ. ನೋಡಿದ್ರೆ ನಿಮಗೆ ತಲೆನೋವು, ತಲೆನೋವು ಬರೋಕ್ಕಲ್ರಿ, ತಲೆ ಕೊಟ್ಟಿರೋದು ದೇವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ. ಅದಕ್ಕೆ ದೇವ್ರು ಹೇಳ್ತಾನೆ, ನಿಮ್ಮ ಚಿಂತೆನಾ ಭಯ ಪಡೆದ್ರೆ ಜೋರಾಗಿ ಹೇಳ್ರಿ. ಅದೇ ಭಯ ನನ್ನ ಮೇಲೆ ಹಾಕ್ತೀರಾ? ನನ್ನ ಮೇಲೆ ಹಾಕಬೇಡ್ರಿ. ನೀವು ನಂಬಿರೋ ಏಸಪ್ಪನ ಮೇಲೆ ಹಾಕ್ಬೇಕಂತ. ನಿಮ್ಮ ತಲೆಗಳನ್ನ ನೋಡ್ದೆ ಏಸಪ್ಪ ಎಲ್ಲ ಮೂಟೆ ಅಷ್ಟು ತುಂಬ್ಕೊಂಬಿಟ್ಟವ್ರಪ್ಪ ಇವರೆಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಹಲ್ಲೆಲೂಯಾ. ನಿಮಗೆ ವಿಶ್ರಾಂತಿ ಬೇಕು ಅಂದರೆ ಆ ಭಾರ ಎಲ್ಲಿಗೆ ಹಾಕಬೇಕು? ನಾಳೆ ಬಡ್ಡಿ ಕಟ್ಟಿಬಿಡ್ತಾರ ನಮ್ಮ ಮೇಸು, ನಾಳೆ ಬಡ್ಡಿ ಕಟ್ಟಿಬಿಡ್ತಾರ. ನೀನು ನಂಬು, ಸಾಲನೇ ಕ್ಲಿಯರ್ ಮಾಡು. ನೀನು ಸಾಲ ಕ್ಲಿಯರ್ ಮಾಡೋದು ಕೇಳ್ತಾ ಇಲ್ಲ, ಬಡ್ಡಿ ಕಟ್ಟೋದೇ ನಿಂಗೆ ಚಿಂತೆ. ನೀನು ಕೇಳೋದು ಕರೆಕ್ಟಾಗಿ ಕೇಳಬೇಕು. ಗಾಡಿ ಕೊಟ್ಬಿಡು. ಯಾವ ಗಾಡಿ ಬೇಕು? ಎತ್ತಿನ ಗಾಡಿ ಬೇಕಾ? ಜಟ್ಕಾ ಗಾಡಿ ಬೇಕಾ? ತಳ್ಳ ಗಾಡಿ ಬೇಕಾ? ಪಾನಿಪುರಿ ಗಾಡಿ ಬೇಕಾ? ಸ್ವಾಮಿಗೆ ಕನ್ಫರ್ಮ್, ಇವನು ಯಾವ ಗಾಡಿ ಕೇಳ್ತಾವನೆ ಅಂತ. ನೀನು ಕ್ಲೀನಾಗಿ ಒಂದು ಕಂಪ್ನಿಗೆ ಹೋಗ್ತೀರ ತಾನೆ, ಹೀರೋ ಹೋಂಡಾ ಕಂಪ್ನಿಗೆ ಹೋಗ್ಬಿಟ್ಟು ಸುಜುಕಿ ಬೈಕ್ ತೋರಿಸು ಅಂತೀರಾ? ಹೇಳ್ರಿ, ನನಗಿಂತ ಸ್ಮಾರ್ಟ್ ಆಗಿದ್ರೆ ಹೇಳ್ರಿ. ಹೀರೋ ಹೋಂಡಾಗೆ ಹೋಗ್ಬಿಟ್ಟು ಸುಜುಕಿ ಕಂಪ್ನಿ ಗಾಡಿ ಕೇಳ್ತೀರಾ? BMW ಕಾರ್ ಕಂಪ್ನಿಗೆ ಹೋಗ್ಬಿಟ್ಟು ಆಡಿ ಕಾರ್ ಕೇಳ್ತೀರಾ? ಮತ್ತು ನಿಮ್ಗೆ ಜ್ಞಾನ ಐತೆ ತಾನೆ ಯಾವ ಕಂಪ್ನಿಗೆ ಹೋಗಿ ಕೇಳಬೇಕು ಅಂತ. ಏಸಪ್ಪನೂ ಕೇಳ್ತಾನೆ, ಯಾವ ಕಂಪ್ನಿ ಗಾಡಿ ಬೇಕು? ಈ ಊರಲ್ಲಿ ತುಂಬ ಕಂಪ್ನಿಗಳೈತೆ. ನನ್ನ ಮಗನೇ, ನಿನಗೆ ಯಾವ ಕಂಪ್ನಿ ಬೇಕು? ಸೈಕಲ್ ಬೇಕಾ? ಬೈಕ್ ಬೇಕಾ? ಫ್ಲೈಟ್ ಬೇಕಾ? ಹೆಲಿಕಾಪ್ಟ್ರ್ ಬೇಕಾ? ಬ್ರದರ್, ಸೈಕಲ್ ತೊಗೊಳಕ್ಕೆ ದುಡ್ಡಿಲ್ಲ ಬ್ರದರ್. ಹೆಲಿಕಾಪ್ಟ್ರಿಗೆ ಹೋಗ್ಬಿಟ್ರೆ ನೀವು ಯಾವ್ದು ಜಾತ್ರೆಯಲ್ಲಿ ತೊಗೊಳ್ತಾರಲ್ಲ ಆ ಹೆಲಿಕಾಪ್ಟ್ರ ಬ್ರದರ್ ಕೇಳ್ತಾ ಇರೋದು? ಅಮೇರಿಕಲ್ಲಿರೋನಿಗೆ ಕೊಡ್ತಾರೆ ದೇವರು ಅಂದರೆ, ಇಂಡಿಯಾಲಿರೋನಿಗೆ ಯಾಕ್ರಿ ಕೊಡಲ್ಲ? ಇವನು ಕೇಳೋಕ್ಕೆ ತಾಕತ್ತಿಲ್ಲ. ತಾಕತ್ತಿಲ್ದಿರೋದಕ್ಕೆ ದೇವ್ರು ಹೆಲಿಕಾಪ್ಟ್ರ್ ಕೊಡಲ್ಲ. ನಿಜ ಹೇಳ್ತೀನಿ, ನಾನು ಹೆಲಿಕಾಪ್ಟ್ರ್ ತಗೊಳಕ್ಕೆ ಹೋಗಿದ್ದೆ ಒಂದು 8 ವರ್ಷದ ಹಿಂದ್ಗಡೆ. ಅದರ ಕಾರಣಾಂತರಗಳಿಂದ ತಗೊಳಕ್ಕಾಗಿಲ್ಲ. ದೇವ್ರ ಚಿತ್ತ ಆದರೆ ನಾನು ತಗೊಳ್ತೀನಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ದ, ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕ್ರಿ. ಆ ಚಿಂತೆ ಬರಬಾರ್ದು ಅಂತಲೇ ಮುಳ್ಳಿನ ಕಿರೀಟ ಯೇಸು ಹಾಕ್ಕೊಂಡಿದ್ದು. ಚಿಂತೆ ನನ್ನ ಮಕ್ಕಳು ಮಾಡಬಾರ್ದು. ನಾವೇನು ಮಾಡ್ತಾಯಿದ್ದೀವಿ? ಒಂದು ಅಜ್ಜಿ ಹಳ್ಳೀಲಿ ನಡ್ಕೊಂಡು ಬರ್ತಾಯಿದ್ಲಂತೆ, ಒಬ್ಬ ಕಾರಲ್ಲಿ ಬರ್ತಾಯಿದ್ನಂತೆ. ಅವಳ ಪರಿಸ್ಥಿತಿನ ನೋಡಿ ತಲೆ ಮೇಲೆ ಮೂಟೆ ಎತ್ಕೊಂಡು ಬರ್ತಾಯಿದ್ಲಂತೆ. ಕಾರು ಅವ್ನು ಕೇಳ್ತಾನೆ, ಅಮ್ಮ ಎಲ್ಲೋಗ್ತಾ ಇದೆಯಾ? ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಯ್ಯ. ಸರಿ, ಕಾರಲ್ಲಿ ಕೂತ್ಕೊಳ್ಳಮ್ಮ, ನಿನಗೆ ಅಲ್ಲಿ ಬಿಟ್ಟು ಬಿಡ್ತೀನಿ ಅಂತ. ಅಜ್ಜಿ ಕಾರಲ್ಲಿ ಕೂತ್ಕೊಂಡ್ರು, ಮಾತೇ ಇಲ್ಲ. ಅವನು ಡ್ರೈವ್ ಮಾಡ್ಕೊಂಡು ಸ್ವಲ್ಪ ದೂರ ಹೋದ. ಪಾಪ ಅಜ್ಜಿ ಭಾರ ಇಳಿಸಿ ಮಾತಾಡಬೇಕಾಗಿತ್ತಲ್ಲ ಅಂದ ಹಿಂದೆ ತಿರುಗಿ ನೋಡ್ತಾನೆ, ಅಜ್ಜಿ ಕೂತವಳೆ, ತಲೆ ಮೇಲೆ ಭಾರ ಕೆಳಗೆ ಇಳಿಸಿಲ್ಲ. ಅವನಂದ, ಇವಳನ್ನ ಕುಂಡಿಸಿದ್ದೇ ವೇಸ್ಟು ಅಂತ. ಇವಳು ಭಾರ ಹೊತ್ಕೊಂಡವಳೆ ಅಂತ ಕನಿಕರ ಪಟ್ಟ. ಆದರೆ ಇವಳಿಗೆ ಇಳಿಸೋದು ಗೊತ್ತಿಲ್ಲ. ಇವತ್ತೆಷ್ಟೋ ವಿಶ್ವಾಸಿಗಳು ಇಳಿಸೋಕ್ಕೆ ಗೊತ್ತಾಗ್ದಿರ ಒದ್ದಾಡ್ತಾಯಿದ್ರು. ನನಗೋಸ್ಕರ ಯೇಸು ಕಲ್ವಾರಿ ಶಿಲುಬೆ ಮೇಲೆ ಅವನು ಜಡಿಯಲ್ಪಟ್ಟಿದ್ದ. ಅವನು ಡೆಮೋ ತೋರಿಸಿದ್ದು, ನಾನು ಸತ್ತು ಎದ್ದು ಬಂದಿದ್ದೀನಿ. ನನ್ನ ಮಕ್ಕಳಾಗಿರೋ ನೀವು ಹಂಗೆ ಸತ್ತು ಎದ್ದು ಬರ್ತೀವಿ. ನೀವು ಸಾಯೋದಿಲ್ಲ. ನನ್ನ ಜೊತೆ ನಡೆಯೋರು ನೀವು, ನನ್ನ ಜೊತೆ ಇರೋರು ನೀವು. ನಾನಿರೋ ಜಾಗದಲ್ಲಿ ನೀವಿರಬೇಕು. ನಾನು ಕೂತಿರೋ ಸಿಂಹಾಸನದ ಲೈನಲ್ಲಿ ನಿಮಗೊಂದು ಚೇರ್ಗಳು ಹಾಕಿದ್ದೀನಿ. ಎಷ್ಟು ಜನ ನಂಬ್ತಿರೋ ಚೇರು ನಮಗೆ ರೆಡಿ ಇದೆ ಅಂತ? ಎಷ್ಟು ಜನ ನಿಮ್ಮ ಪಕ್ಕದ ಚೇರ್ನ ಕೊಡೋಕ್ಕೆ ರೆಡಿ ಇದ್ದೀರ? ಒಂದು ವ್ಯಾನಿಟಿ ಬ್ಯಾಗ್ ಇಡೋಕ್ಕೆ, ಇನ್ನೊಂದು ಬೈಬಲ್ ಇಡೋಕ್ಕೆ. ಅಲ್ಲಿ ಯಾರು ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋಂಗೆ ಇಲ್ಲ. ಇಲ್ಲೇ ಜಾಗ ಕೊಡೋಲ್ಲ ನಾವು. ಇನ್ನು ಪರಲೋಕಕ್ಕೆ ಕರ್ಕೊಂಡೋಗಿ ಕೊಡ್ತೀವ? ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ಪಕ್ಕದ ನಮ್ಮವರೇ ಬರಬೇಕು, ಬೇರೆಯವ್ರು ಬಂದರೆ ಬಿಡೋದೇ ಇಲ್ಲ. ಇಲ್ಲಿ ನಮ್ಮವರೇ ಬರಬೇಕು, ಆ ಸಿಸ್ಟ್ರೇ ಬರಬೇಕು, ಆ ಬ್ರದರೇ ಬರಬೇಕು. ಇವಳು ಇಲ್ಲೇ ಮಳೆ ಹೊಡ್ಕೊಂಡು ಇಲ್ಲೇ ಅವ್ರು ಹೆಂಗೆ
ಆ್ಯಕ್ಚುಲಿ ನಿಜವಾದ ವಿಶ್ವಾಸಿ ಹೊಸಬರು ಬಂದರೆ ನೀನೇ ಎದ್ದು ಆ ಜಾಗ ಕೊಡಬೇಕು. ನಾವೇನು ಮಾಡ್ತೀವಿ ಗೊತ್ತಾ, ಹೆಂಗೋ ಬಂದವನೇ ಅವನೇ ಹುಡಿಕೊಂಡು ಕೂತ್ಕೊಂಡ್ಲಿ ಬಿಡು ಅಂತೀವಿ. ಈ ಪ್ಲಾಸ್ಟಿಕ್ ಚೇರೇ ಕೊಡಲ್ಲ ಅಂದಮೇಲೆ ಇನ್ನು ಚಿನ್ನದ ಚೇರ್ ಕೊಡ್ತೀರ ನೀವು? ಸ್ವಲ್ಪ ಯೋಚನೆ ಮಾಡಿರಿ. ನಮ್ಮ ಹೃದಯ ಚೇಂಜ್ ಆಗಬೇಕು, ನಮ್ಮ ಥಾಟ್ಸ್ ಚೇಂಜ್ ಆಗಬೇಕು. ಹಲ್ಲೆಲೂಯಾ. ಸಂದೇಹ ಇರಬಾರ್ದು ನಮಗೆ. ಕ್ರಿಸ್ತನ ಜೊತೆ ನಡೆಯೋನಿಗೆ ಸಂದೇಹ ಇರಬಾರ್ದು. ಎಷ್ಟೋ ಗಂಡಂದಿರಿಗೆ ಹೆಂಡತಿ ಮೇಲೆ ಸಂದೇಹ, ಹೆಂಡತಿದಿರಿಗೆ ಗಂಡನ ಮೇಲೆ ಸಂದೇಹ. ಇವತ್ತು ಗಂಡ ಹೋಗುವಾಗ ಹೆಂಡತಿ ಬಂದು ಟಾಟಾ ಮಾಡೋಂಗಿಲ್ಲ. ಅವ್ನು ಟಾಟಾ ಮಾಡಿಬಿಟ್ರೆ ಯಾರಿಗೆ ಮಾಡಿದೆ ಅಂತಾನೆ. ಅವಳು ಅಂಟ ನಿನಗೆ ಮಾಡಿದ್ದು ಅಂದರೂ ನಂಬಲ್ಲ ಅಂತ ನಾವು. ನನಗೆ ಗೊತ್ತಿರೋದು ಕೇಸ್ ಹಂಗೈತು ಅಂದೆ. ಇವನೇ ಹೇಳೋದು ಬಂದು ಟಾಟಾ ಮಾಡು ಅಂತ. ಅವಳು ಟಾಟಾ ಮಾಡಿದ್ರೆ ಯಾಕೆ ಮಾಡಿದೆ ಅಂತ ಹಿಡ್ಕೊಂಡ್ಬಿಡ್ತಾನೆ. ಅವಳು ಅಂತಾಳೆ ಇವನಿಗೆ ಟಾಟಾ ಮಾಡಿದ್ರೂ ಕಷ್ಟ, ಮಾಡದೆ ಹೋದ್ರೂ ಕಷ್ಟ, ನಾನು ಸತ್ತೋಗ್ಬಿಡ್ಲಪ್ಪ ಅಷ್ಟೇ ಅಂತ. ಎಷ್ಟೋ ಜನ ಜೀವನದಲ್ಲಿ ತುಂಬ ನೊಂದೋಗ್ಬಿಟ್ಟಿದೆ. ಏಸು ಬಂದರೆ ನಿಮಗೆ ನೋವು ತೆಗಿತಾನೆ. ನಮ್ಮನ್ನು ಒಪ್ಪಿಸ್ಕೊಡೋಣ. ಕಡೆಯದಾಗಿ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ದೇವ್ರ ಜೊತೆ ನಡೆಯೋರೆಲ್ಲರೂ ಎದ್ದು ನಿಂತ್ಕೊಳ್ಳಿ. ಕಡೇ ಒಂದು ಪ್ರಾರ್ಥನೆ ಮಾಡಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಕಾರಣ ನಾನು ಬರುವಾಗ ದೇವರು ಹೇಳಿದ್ರು, ಇವತ್ತಿನ ಅಭಿಷೇಕ ಈ ಜನರಲ್ಲಿ ವಿಶೇಷವಾಗಿರುತ್ತೆ. ನಿಮಗೆ ಡಿಸ್ಟರ್ಬ್ ಆದರೆ ಸಾರಿ ಪಾಸ್ಟರ್, ನಿಮ್ಮ ಪರ್ಮಿಷನ್ ಇಲ್ದಿರ ಆ ಚೇರ್ಗಳನ್ನ ಒಂದು ಕಡೆ ಹಾಕಿ ಸಂತೋಷವಾಗಿ ಒಂದು 2 ಮಿನಿಟ್ಸ್ ನಮ್ಮ ದೇವ್ರನ್ನ ಅನ್ಯ ಭಾಷೆಗಳ ಮೂಲಕ ನಿನ್ನ ವಾಕ್ಯ ನಾವು ಕೇಳಿದ್ದೇವೆ. ನನಗೆ ನಿನ್ನ ಅಭಿಷೇಕ ಬೇಕು, ಆ ನೂತನ ಅಭಿಷೇಕ ನನಗೆ ಬೇಕು, ಆ ಬಲವುಳ್ಳ ಅಭಿಷೇಕ ನನಗೆ ಬೇಕು, ಮಹಿಮೆಯುಳ್ಳ ಅಭಿಷೇಕ ನನಗೆ ಬೇಕು. ನಾವು ಸಿದ್ಧರಾಗೋಣ. ಯಾರು ಮಾತಾಡಬೇಡ. 2 ನಿಮಿಷ ಆ ಅನಾಯಿಂಟಿಂಗ್ ಬರುವಾಗ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಡ. ನಿಮ್ಮನ್ನು ಫ್ರೀಯಾಗಿ ಬಿಡ್ರಿ. ರೋಗಗಳು ಬಿಟ್ಟೋಗುತ್ತೆ, ದೆವ್ವಗಳು ಬಿಟ್ಟೋಗುತ್ತೆ, ದೆವ್ವದ ಆಲೋಚನೆಗಳು ಬಿಟ್ಟೋಗ್ಲಿಕ್ಕಿದೆ, ಅಸಮಾಧಾನ ಬಿಟ್ಟೋಗ್ಲಿಕ್ಕಿದೆ, ಎವ್ರಿ ಪೇನ್ ಬಿಟ್ಟೋಗ್ಲಿಕ್ಕಿದೆ. ಓ ಥ್ಯಾಂಕ್ ಯು ಲಾರ್ಡ್. ವಾಕ್ಯ ಕೇಳಲ್ಪಟ್ಟವರ 2 ಕೈನೆತ್ತಿ 1 ನಿಮಿಷ ದೇವರನ್ನ ಘನಪಡಿಸೋಣ. ಎಲ್ಲರೂ 2 ಕೈನ ಮೇಲೆ ಕೆತ್ತೋಣ. 1 ನಿಮಿಷ ಎಲ್ಲರ ಕೈಗಳ ಮೇಲೆ ಕೆತ್ರಿ. ನಿಮ್ಮನ್ನ ನೀವು ಆಯ್ತ ಮಾಡಿಕೊಳ್ಳ್ರಿ. ಹೃದಯದಲ್ಲಿ ಪ್ರಾರ್ಥನೆ ಮಾಡ್ರಿ. ಪರಿಶುದ್ಧಾತ್ಮನ ಗಾಳಿ ಬರುವಾಗ, ಪರಿಶುದ್ಧಾತ್ಮನ ಗಾಳಿ ಬೀಸಲಿಕ್ಕಿದೆ, ಪರಿಶುದ್ಧಾತ್ಮನ ಬಿರುಗಾಳಿ ಬೀಸಲಿಕ್ಕಿದೆ, ಅಭಿಷೇಕದ ಗಾಳಿ ಬೀಸಲಿಕ್ಕಿದೆ, ಒಲಮೆಯಾದ ಗಾಳಿ ಬೀಸಲಿಕ್ಕಿದೆ. ಭಯ ಪಡಬೇಡ. ಏನ್ ಬರುತ್ತೆ ಅಂತ ಭಯ ಪಡಬೇಡ. ಏನ್ ಮಾತಾಡ್ತೀನಿ ಅಂತ ಭಯ ಪಡಬೇಡ. ಯಾವುದು ನಿಮ್ಮ ಹೃದಯದಲ್ಲಿ ಪ್ರೇರೇಪಣೆ ಆಗ್ತಾ ಇದೆಯೋ ರೆಡಿಯಾಗಿ ನಿಮ್ಮ ಆತ್ಮ ಪ್ರಾಣ ಶರೀರ ದೇವರಿಗೆ ಸಮರ್ಪಣೆ ಆಗಲಿ. ಎಸ್, ಅನ್ಯ ಭಾಷೆಗಳಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ಮಾತಾಡಕ್ಕೆ. ಪ್ರತಿಯೊಬ್ಬರು ಮಾತಾಡಿ. ಎಸ್ 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 ಎಸ್. ಎಲ್ಲರೂ ಯಾರು ಮೌನವಾಗಿರ್ಬೇಡ. ಎಸ್ 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 ಎಸ್. ಎಲ್ಲರೂ ಅಭಿಷೇಕದಲ್ಲಿ ತುಂಬೋಗ್ರಿ. ಅನ್ಯ ಭಾಷೆಗಳು ಮಾತಾಡಿ. ಎಸ್ ಲಾರ್ಡ್, ಫಿಲ್ ಯುವರ್ ಪೀಪಲ್,
Fill your people. Fill your people. Fill. 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 Yes. 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 Whoa. 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 Yes, yes, hallelujah. Ora, mala. Whoa, whoa.